ಮೇಡಮ್ ಪಾತ್ರೆನೆಲ್ಲ ಏನಕ್ಕೆ ಬಿಸಾಕ್ತಾ ಇದ್ದೀರಾ? ಇದು ಹಳೆ ಪಾತ್ರೆ ಅಪ್ಪ, ಅದಕ್ಕೆ ವೇಸ್ಟ್ ಎಲ್ಲ ಬಿಸಾಕ್ತಾ ಇದ್ದೀನಿ. ಏನು ಹಳೆ ಪಾತ್ರೆನಾ? ಅಕ್ಕ ಗೊತ್ತಾ ನಿಮ್ಗೆ, ಇದು ಕೊಟ್ಟರೆ ಹೊಸ ಪಾತ್ರೆ ಸಿಗುತ್ತೆ. ಯಾಕಪ್ಪ ತಮಾಷೆ ಮಾಡ್ತೀಯ? ಹಳೆ ಪಾತ್ರೆಗೆ ಯಾರಾದರೂ ಹೊಸ ಪಾತ್ರೆ ಕೊಡ್ತಾರಾ? ಏನು ತಮಾಷೆ ಅನ್ಕೊಂತ ಇದ್ರಾ? ತಮಾಷೆ ಎಲ್ಲ. ಎಲೈಟ್ ದ ಕಿಚನ್ ಸ್ಟೋರಲ್ಲಿ ನಿಮ್ಗೆ ಹಳೆ ಪಾತ್ರೆ ಕೊಟ್ಟು ಹೊಸ ಪಾತ್ರೆ ತಗೋಬಹುದು, ಒಳ್ಳೆ ಡಿಸ್ಕೌಂಟ್ ತಗೋಬಹುದು. ಹೌದೇನಪ್ಪ? ಸುಮ್ಮನೆ ಬಿಸಾಕ್ತಾ ಇದ್ದಲ್ಲ, ನಡಿ ಹಾಗಾದ್ರೆ ಹೋಗೋಣ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ಒನ್ಸ್ ಅಗೇನ್ ನಾನಿದ್ದೀನಿ ಎಲೈಟ್ ದ ಕಿಚನ್ ಸ್ಟೋರಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಬಂದ್ರೇನೆ ನಮ್ಮ ಲೇಡೀಸ್ ಎಲ್ಲ ಫುಲ್ ಖುಷಿಯಾಗಿಬಿಡ್ತೀರಾ. ಏನೋ ಒಂದು ಆಫರ್ ತರ್ತಾ ಇದ್ದಾರೆ ಗುರು, ಹೋಗ್ಬೇಕು ನಾವು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎಸ್, ಬಟ್ ಈ ಸತಿ ಸರ್ಪ್ರೈಸ್ ಇದೆ ನಿಮ್ಗೆ. ಯಾಕಂತಂದ್ರೆ ಪ್ರತಿ ಸತಿ ಆಫರ್ ತರ್ತಾ ಇದ್ದಾಗ 10 ರಿಂದ 15 ದಿನ ಮುಗ್ದೋಗ್ಬಿಡ್ತು, ಕ್ಲೋಸ್ ಆಗ್ತಿತ್ತು. ಆದರೆ ಧಮಾಕ ಇದೆ ಅಂತ ಹೇಳ್ಬೋದು. ಈ ಸತಿ ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ, ಎಲ್ಲದಕ್ಕೂ ಸೇರೊಂದು ಆಫರ್ ಕೊಡ್ಬೇಕು ತಾನೆ. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ, ಏನು ಸರ್ ಪ್ರೆಸ್ಟೀಜ್ ಒಂದೇನಾ, ಅದಕ್ಕೊಂದೇನಾ ಎಕ್ಸ್ಚೇಂಜ್ ಆಫರ್ ಕೊಡೋದು, ಬೇರೆ ಬ್ರ್ಯಾಂಡ್ ಅವ್ರು ಎಲ್ಲಿ ಹೋಗ್ಬೇಕು, ನಮ್ಗೆ ಬೇರೆ ಬ್ರ್ಯಾಂಡ್ಗಳು ಇಷ್ಟ ಅಂತ ಕೇಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಸೇರಿಬಿಟ್ಟು ಧಮಾಕ ತಗೊಂಡ್ಬಂದಿದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಾಜನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಸರ್ ಒಂದ್ಸತಿ ಫಸ್ಟ್ ಹೇಳಿ, ಇದು 15 ದಿನಕ್ಕೆ ಮುಗಿಯತ್ತಾ ಈ ಆಫರು, 20 ದಿನಕ್ಕೆ ಮುಗಿಯತ್ತಾ? ಸರ್, ಯಾವಾಗಲೂ ನಾವು ಒಂದು ಆಫರ್ ರಿಲೀಸ್ ಮಾಡಿದ್ರೆ ಜನ ಕೇಳೋದು ಎಲೈಟ್ ದಿ ಕಿಚನ್ ಸ್ಟೋರ್ನಲ್ಲಿ ಜಾಸ್ತಿ ತಿಂಗಳಿದೆಯಾ ಅಂತ ಕೇಳ್ತಾರೆ. ಈ ಟೈಮು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಧಮಾಕ ಆಫರ್ ಅಂತ ಹೇಳ್ಬಹುದು. ಎಕ್ಸ್ಚೇಂಜ್ ಆಫರು ಎಲ್ಲ ಬ್ರ್ಯಾಂಡದು, ಬರೀ ಪ್ರೆಸ್ಟೀಜ್ ಮಾತ್ರ ಇಲ್ಲ. ಬರೋರು ನನಗೆ ವಾಟರ್ ಫಿಲ್ಟರ್ ಬೇಕು, ವಾಟರ್ ಹೀಟರ್ ಬೇಕು ಅಂತಾರೆ, ಗೀಸರ್ ಬೇಕು ಅಂತಾರೆ, ಚಿಮ್ನಿ ಬೇಕು ಅಂತಾರೆ. ಎಲ್ಲ ಬ್ರ್ಯಾಂಡ್ದು ಪ್ರಾಡಕ್ಟು ಇದೆ. ಯಾವುದು ಪ್ರಾಡಕ್ಟ್ ಬೇಕು ಫೋನ್ ಮಾಡಿ ಬನ್ನಿ, ಎಲ್ಲ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇದೆ. ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಬಾಗಿಲಿಗೆ ಬರುತ್ತೆ ಪ್ರಾಡಕ್ಟ್ಸ್, ಮುಡಿಸ್ತೀರಾ. ಹೌದು, ಇದು ಆಕ್ಚುಲಿ ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ಇದೆ ಅಂತ ಹೇಳ್ಬೋದು. ನಿಮ್ಮ ಮನೆ ಬಾಗಿಲಿಗೆ ತಂದು ಮುಡಿಸೋ ಜವಾಬ್ದಾರಿ ಸರ್ದು. ಅಂಡ್ ಮೇನ್ ಆಗಿ ಸರ್ನ ಮೋಟೋ ಏನಂದ್ರೆ ಸರ್ವಿಸ್. ಹೌದು ವೀಕ್ಷಕರೇ, ನೀವು ಚಿಕ್ಕದು ಒಂದು ಡಬ್ಬ, ಸ್ಮಾಲ್ ಡಬ್ಬ ತಗೊಂಡು ಹೋದ್ರು ಕೂಡ ಅದಕ್ಕೆ ಸರಿಯಾದ ಸರ್ವಿಸ್ ಕೊಡೋದು ದ ಎಲೈಟ್ ಕಿಚನ್ ಸ್ಟೋರ್ನ ಒಂದು ಹೆಸರು ಅಂತ ಹೇಳ್ಬೋದು. ಅವ್ರದ್ದು ಬ್ಲಡ್ ಲೈನಲ್ಲೇ ಬಂದ್ಬಿಟ್ಟಿದೆ ಸರ್ವಿಸ್ ಬಗ್ಗೆ. ನಾನು ಸರ್ವಿಸ್ ಬಗ್ಗೆ ಸರ್ ಹತ್ರ ಕೇಳಲೇಬೇಕು. ಸರ್, ಯಾಕೆ ಸರ್ವಿಸ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು? ಸರ್, ಈಗ ಒಂದು 5,000 ಇನ್ವೆಸ್ಟ್ ಮಾಡಿ ಒಂದು ಮಿಕ್ಸಿ ತಗೊಳ್ತೀರಿ. ಯಾಕೆ ತಗೊಳ್ತೀರಿ ನೀವು? ಚೆನ್ನಾಗಿ ಭಾಳ ದಿನ ಬರಲಿ, ಒಳ್ಳೆ ದಿನ ಬರಲಿ ಅಂತ. ಈ 5,000 ಸುಮ್ಮನೆ ಬರುತ್ತಾ ದುಡ್ಡು? ಎಲ್ಲ ಕಷ್ಟಪಟ್ಟು ದುಡಿದಿರ್ತೀವಿ ಆಬ್ವಿಯಸ್ಲಿ. ಈಗ ಒಬ್ಬೊಬ್ಬರಿಗೆ ಸುಮ್ಮನೆ ಬರುತ್ತೆ, ಒಬ್ಬೊಬ್ಬರಿಗೆ ತುಂಬಾ ಕಷ್ಟಪಟ್ಟು ಬಂದಿರುತ್ತೆ. ಒಂದು ಪ್ರಾಡಕ್ಟ್ ತಗೊಳ್ತಾರೆ ಅಂದ್ರೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಈ ಪ್ರಾಡಕ್ಟ್ ನನ್ನ ಮನೆಯಲ್ಲಿ ಒಂದು 5 ವರ್ಷ ಇರಬೇಕು, 10 ವರ್ಷ ಇರಬೇಕಂತ ಒಂದು ಪ್ರೀತಿನಲ್ಲಿ ಇರುತ್ತೆ ಸರ್. ಈಗ ನಾವು ಲೋಕಲ್ ಪ್ರಾಡಕ್ಟ್ ಯಾವುದು ಮಾಡ್ತಾ ಇಲ್ಲ, ಎಲ್ಲಾನು ಬ್ರಾಂಡೆಡ್ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ. ಈಗ ತುಂಬಾ ಜನ ಐಟಮ್ಸ್ ತಗೊಳ್ತಾರೆ, ಆಫ್ಲೈನಲ್ಲಿ ತಗೊಳ್ತಾರೆ, ಆನ್ಲೈನಲ್ಲಿ ತಗೊಳ್ತಾರೆ, ಎಲ್ಲ ತಗೊಳ್ತಾರೆ. ಬಟ್ ಆ ಪ್ರಾಡಕ್ಟ್ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡಲ್ಲ. ನಾವು ವೆರಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾಕಂದರೆ ಒಂದು ಬ್ರ್ಯಾಂಡ್ ಹತ್ರ ನಾವು ಮಾತಾಡೋ ಟೈಮಲ್ಲಿ ಈ ಪ್ರಾಡಕ್ಟ್ಗೆ ಸರ್ವಿಸ್ ಏನಿದೆ ಅದು ಫಸ್ಟು ಕೇಳ್ತೀವಿ. ಯಾರು ಸರ್ವಿಸ್ ಕೊಡ್ತಾರೆ, ಹೆಂಗೆ ಸರ್ವಿಸ್ ಕೊಡ್ತಾರೆ, ಈ ಇನ್ಫಾರ್ಮೇಷನ್ ತೊಗೊಳ್ತೀವಿ. ಒಂದು ಪ್ರಾಡಕ್ಟ್ ಮಿಕ್ಸಿ ಸೇಲ್ ಮಾಡ್ತೀನಿ. ಈ ಮಿಕ್ಸಿನಲ್ಲಿ ನಿಮ್ಗೆ ಗೊತ್ತಿರೋದು ಸರ್ವಿಸ್ ಅಂದರೆ ಏನು ಸರ್? ಮೋಟ್ರ್ ಬರುತ್ತೆ, ಅದ್ರ ಒಳಗಡೆ ಮೋಟ್ರ್ ತರ ನಿಮ್ಗೆ ಗೊತ್ತಿರೋದು? ನನಗೆ ಗೊತ್ತಿರೋದು ಅದು. ಮೋಟರ್ ಮೇಲೆ 5 ವರ್ಷ ವಾರಂಟಿ. ಓಕೆ, ನೀವು ಹೋಗಿ ಮೋಟ್ರ್ ಹೋಗಿದೆ ಕೊಟ್ಟರೆ ಮಾಡಿಬಿಡ್ತಾರಾ? ಇಲ್ಲ, ಅದ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದಿರುತ್ತೆ, ಕರೆಂಟ್ ಓವರ್ಲೋಡ್ ಆಗಿರುತ್ತೆ, ಏನೋ ಒಂದು ಹೇಳ್ತಾರೆ. ವಾರಂಟಿ ಕಾರ್ಡ್ ಅಂತ ಒಂದು ಇರುತ್ತೆ. ಅದು ಎಷ್ಟು ಇಂಪಾರ್ಟೆಂಟು, ಅದ್ರ ಬಗ್ಗೆ ಯಾರಾவது ಹೇಳ್ತಾರಾ? ಯಾರು ಹೇಳಲ್ಲ. ಕಳೆದೋದ್ರೆ ಹೋಯ್ತದ. ನಾವು ಸೈನ್ ಮಾಡ್ತೀವಿ, ಹೆಂಗ್ ಇಟ್ಕೊಳ್ಬೇಕು, ಹೆಂಗು ಫೋಟೋ ತಗೊಂಡು ಇಟ್ಕೊಳ್ಬೇಕು, ಎಷ್ಟು ವರ್ಷ ಇಟ್ಕೊಳ್ಬೇಕು. ಆಮೇಲೆ 2 ವರ್ಷ ಪ್ರಾಡಕ್ಟ್ ಮೇಲೆ ವಾರಂಟಿ ಅಂತೀವಿ. ಏನ್ ವಾರಂಟಿ? ಯಾವ್ದು ವಾರಂಟಿ? ಪ್ರಾಡಕ್ಟ್ ಮೇಲೆ ವಾರಂಟಿ. ಮಿಕ್ಸಿ ಪ್ರಾಡಕ್ಟ್ ಮೇಲೆ ವಾರಂಟಿ, ಅದು ಗೊತ್ತಾ ನಿಮ್ಗೆ? ನನಗೂ ಗೊತ್ತಿಲ್ಲ. ಓಕೆ. ಈಗ ಮಿಕ್ಸಿನಲ್ಲಿ ಬ್ಲೇಡು ಒಡೆದೋಗಿದೆ, ಅದಕ್ಕೆ ವಾರಂಟಿ ಇಲ್ಲ. ವಾರಂಟಿ ಇದೆ, ಬ್ಲೇಡ್ ಚೇಂಜ್ ಮಾಡ್ತಾರೆ. ಹೌದಾ? ಬಟ್ ಅದು ನಿಮ್ಗೆ ಗೊತ್ತಾಗ? ನನಗೆ ಗೊತ್ತಿಲ್ಲ. ನಾನೇನು ಅನ್ಕೊಂಡಿದ್ದೆ, ಒಳಗಡೆ ಕೋರ್ ಪ್ರಾಡಕ್ಟ್ ಮೋಟರ್ ಇರುತ್ತಲ್ಲ ಅದೊಂದೇ ವಾರಂಟಿ ಇರುತ್ತೆ. ಜಾರು 2 ವರ್ಷ ವಾರಂಟಿ ಇದೆ. ಜಾರು ಬ್ರೇಕ್ ಆಗಿದ್ರೆ 2 ವರ್ಷನಲ್ಲಿ
ಹೊಸ ಜಾರ್ ಹೊಸ ಜಾರ್ ಸಿಗುತ್ತಾ? ನಾವು ತರಿಸ್ತೀವಿ. ಗೊತ್ತಿಲ್ವಲ್ಲ ಸರ್ ಅದು ನಮಗೆ. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ. Okay. ಈಗ ಒಂದು ಪ್ರಾಡಕ್ಟ್ ಸೇಲ್ ಮಾಡೋದು ನಮ್ದು ಮೋಟೋ ಇಲ್ಲ, ಸರ್ವಿಸ್ ಕೊಡೋದೇ ಮೋಟೋ. ಓಕೆ. ಈಗ ಸರ್ವಿಸ್ ಕೊಡೋದು ಮೋಟೋ ಅಂದ್ರೆ ಆ ಸರ್ವಿಸ್ ಬಗ್ಗೆ ಏನೇನಿದೆ, ಲೂಪ್ ಹೋಲ್ಸ್ ಏನಿದೆ, ಅದು ಹೆಂಗೆ ಸರ್ವಿಸ್ ತಗೋಬೇಕು, ಇದೆಲ್ಲ ಲರ್ನ್ ಮಾಡ್ತೀವಿ. ಈಗ ನಾನು ಲರ್ನ್ ಮಾಡಿಬಿಟ್ರೆ ಸಾಕಾ? ನಾವು ತಿಳ್ಕೊಬೇಕಲ್ವಾ? ಈಗ ಕಸ್ಟಮರ್ಗೆ ಆ ಇನ್ಫಾರ್ಮೇಶನ್ ಕೊಡ್ತೀವಿ. ಕಸ್ಟಮರ್ ನಮ್ಗೆ ಫೋನ್ ಮಾಡ್ತಾರೆ, ಈ ಥರ ಮೋಟಾರ್ ರಿಪೇರ್ ಆಗಿದೆ, ಇಲ್ಲಾಂದರೆ ಮಿಕ್ಸಿ ರಿಪೇರ್ ಆಗಿದೆ ಅಂತ. ಇಮಿಡಿಯೇಟ್ಲಿ ನಾವು ಕಾಲ್ ಬುಕ್ ಮಾಡ್ತೀವಿ. ಕಾಲ್ ಬುಕ್ ಮಾಡಿ ಟೆಕ್ನಿಷಿಯನಲ್ಲಿ ಕಳಿಸ್ತೀವಿ. ಟೆಕ್ನಿಷಿಯನ್ ಹತ್ರ ಮಾತಾಡ್ತೀವಿ, ಏನಾಗಿದೆ, ಏನು ಹೋಗಿದೆ, ಯಾವುದು ಟೆಕ್ನಿಷಿಯನ್ ಯಾವುದು ಬ್ರ್ಯಾಂಡು ಅಲ್ಲಿ ಹೋಗಿ ನಿಮಗೆ ಇದು ಫ್ರೀ ಆಫ್ ಚಾರ್ಜ್ ಅಂತ ಹೇಳಲ್ಲ. ಬಟ್ ನಮ್ಗೆ ಗೊತ್ತಾಗುತ್ತೆ, ನಾವು ಮಾತಾಡ್ತೀವಿ ಸರ್ವಿಸ್ ಟೆಕ್ನಿಷಿಯನ್ ಹತ್ರ, ವಾರಂಟಿ ಕಾರ್ಡ್ ಇದೆ, ಇದು ಫ್ರೀ ಬರಬೇಕು, ಫ್ರೀ ಮಾಡಿಯಪ್ಪ. ಓಕೆ, ನೀವೇ ಮಾತಾಡ್ತೀರಾ ಬಿಹಾಫ್ ಆಫ್ ಅಸ್? ಎಸ್, ನಮ್ಮ ಕಡೆಯಿಂದ. ನಮ್ಮ ಹತ್ರ ಅದಕ್ಕಂತ ಸರ್ವಿಸ್ ಮ್ಯಾನೇಜರ್ ಅಂತ ಒಬ್ರು ಇಟ್ಟಿದ್ದೀವಿ. ಓಕೆ. ಅವರೇ ಮಾತಾಡ್ತಾರೆ, ಅವರೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾರೆ, ವಾಟ್ಸಪ್ನಲ್ಲಿ ಎಲ್ಲ ಇನ್ಫಾರ್ಮೇಷನು ಇಟ್ಕೊಳ್ತಾರೆ. ಟೈಮ್ ಟು ಟೈಮ್ ನೀವು ಫೋನ್ ಮಾಡಿದ್ರೆ ನಿಮಗೆ ಡೀಟೇಲ್ ಸರ್ವಿಸ್ ರಿಲೇಟೆಡ್ ನಿಮಗೆ ಎಲ್ಲ ಇನ್ಫಾರ್ಮೇಷನು ಬರುತ್ತೆ. ನೀವು ಅನ್ಕೊಬೋದು ಇವ್ರು ಸುಮ್ಮನೆ ಹೇಳ್ತಾರೆ ಗುರು ಈ ಥರ ಸರ್ವಿಸ್ ಕೊಡ್ತಾರೆ ಮೇಡಮ್. ಈವನ್ ನಾನು ಕೂಡ ಇವ್ರ ಸರ್ವಿಸ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. 2-3 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೊಳ್ಳೇಗಾಲದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಯಾವ ರೀತಿ ಪ್ರಾಬ್ಲಮ್ಸ್ ಬಂತು. ಒಂದು ಪ್ರಾಡಕ್ಟ್ ಅಂದಮೇಲೆ ಪ್ರಾಬ್ಲಮ್ಸ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಎಷ್ಟೋ ಪ್ರಾಡಕ್ಟ್ಗಳು ಸರ್ವಿಸ್ ಬರುತ್ತೆ. ಎಷ್ಟೇ ದೊಡ್ಡ ಬ್ರ್ಯಾಂಡ್ ಆಗಿರಲಿ ಅದರಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ದ ಎಲೈಟ್ ಕಿಚನ್ ಸ್ಟೋರ್ ಅಂತ ಬಂದಾಗ ಇಲ್ಲಿ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಡ್ಯೂಟಿ ಮಾಡ್ಕೊಳ್ಳಿ. ಸಾರ್ ಇದ್ದಾರೆ, ಅವರು ಫಾಲೋ ಅಪ್ ಮಾಡಿಬಿಟ್ಟು ಆ ಟೆಕ್ನಿಷಿಯನ್ ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಸ್ಟೋವ್ ರಿಪೇರಿ ಮಾಡಬೇಕು, ನಿಮ್ಮ ಕುಕ್ಕರ್ ರಿಪೇರಿ ಮಾಡಬೇಕು, ಏರ್ ಫ್ರೈಯರ್ ತೊಗೊಂಡಿದ್ರೆ ಏರ್ ಫ್ರೈಯರ್ ರಿಪೇರಿ ಆಗಬೇಕು, ಅದು ಪ್ರತಿಯೊಂದನ್ನು ಕೂಡ ಫಾಲೋ ಅಪ್ ಮಾಡ್ಕೊಳ್ಳುವಂಥ ಕೆಲಸ ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಬೋದು. ಹೇಗೆ ಒಂದು ಐಫೋನ್ ಅಂತ ಬಂದಾಗ, ಆ್ಯಪಲ್ ಬ್ರ್ಯಾಂಡ್ ಅಂತ ಬಂದಾಗ ಆ ಬ್ರ್ಯಾಂಡನ್ನು ಎಷ್ಟು ನಂಬ್ತೀರಾ ನೀವು, ಅಷ್ಟನ್ನು ನೀವು ಎಲೈಟ್ ಕಿಚನನ್ನು ನಂಬೋದು. ನಮ್ಮನೇಲೂ ಕೂಡ ಇವ್ರದ್ದು ಪಾತ್ರೆ ಪಗಡೆಗಳು ಮನೆಗೆ ತುಂಬ ಇದೆ. ನನಗೂ ಕೂಡ ಇನ್ನೂವರೆಗೆ ಯಾವುದೇ ಸಮಸ್ಯೆ ಬಂದಿಲ್ಲ. ಬಂದರೂ ಕೂಡ ನನಗೆ ಗೊತ್ತು ಸರ್ ಅಂತೂ ಆರಾಮಾಗಿದ್ರೆ ಅಂತ. ನಾನು ಪೀಸ್ ಆಫ್ ಮೈಂಡ್. ಸೊ ನಾವು ಪಾತ್ರೆ ತೊಂದರೆ ತೊಗೊತಾ ಇಲ್ಲ, ಇಲ್ಲಿ ಪೀಸ್ ಆಫ್ ಮೈಂಡ್ ತೊಗೊತಾ ಇದ್ದೀವಿ. ಎಕ್ಸಾಕ್ಟ್ಲಿ, ಯುವರ್ ಪೇನ್ ಈಸ್ ಅವರ್ ಸರ್ವಿಸ್. ಇದು ಸೂಪರ್ ಆಗಿ ಹೇಳಿದ್ರೆ ಸರ್. ಮ್ಯಾಟ್ರಿಕ್ ಬಂದ್ಬಿಡೋಣ, ವಾಪಸ್ ಬಂದ್ಬಿಡೋಣ. ಇವಾಗ ಯಾವುದೇ ಪಾತ್ರೆ ತಗೊಬಂದು ಯಾವುದೇ ಪಾತ್ರೆ ತಗೊಂಡು ಹೋಗ್ಬೋದಾ? ಎಸ್ ಸರ್, ಎನಿಥಿಂಗ್ ಫಾರ್ ಎನಿಥಿಂಗ್. ಕರೆಕ್ಟ್ ಆಯ್ತು. ಎನಿ ಕಂಡೀಷನ್, ಎನಿ ಬ್ರ್ಯಾಂಡ್ ಯು ಕ್ಯಾನ್ ಟೇಕ್. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು, ಪಾತ್ರೆಗಳಿಗೆ ನೀವು ತರ್ತಿರಲ್ಲ, ಪಾತ್ರೆಗಳಿಗೆ 10 ರೂಪಾಯಿ 20 ರೂಪಾಯಿ ವರ್ತಿರೋದಿಲ್ಲ ವೀಕ್ಷಕರೇ. ಅಂಥದ್ರಲ್ಲಿ ನಿಮಗೆ 30, 40, 50% ವರೆಗೂ ಒಂದು ಆಫರ್ ಸಿಗ್ತಾ ಇದೆ ಅಂತಂದರೆ ಯಾಕೆ ಬಿಟ್ಕೊತೀರಾ? ದಯವಿಟ್ಟು ಬಿಟ್ಕೋಬೇಡಿ. ಆ್ಯಂಡ್ ಈ ಸತಿ 3 ತಿಂಗಳವರೆಗೂ ಕೂಡ ಆಫರ್ ಕೊಟ್ಟಿದ್ದಾರೆ. ಇದು ನನಗೆ ಭಾಳ ಖುಷಿ ಆಯ್ತು ಸರ್. ದಿಸ್ ಇಸ್ ದ ಹೈಯೆಸ್ಟ್ ಟೈಮ್. ಈ ಟೈಮ್ನಲ್ಲಿ ನಾರ್ಮಲಿ 45 ಡೇಸ್ ಇಲ್ಲ 30 ಡೇಸ್ ಇರುತ್ತೆ. ಈ ಟೈಮ್ 3 ಮಂತ್ಸ್, ದಸರಾ, ದಿವಾಲಿ ಆ್ಯಂಡ್ ಅಪ್ ಟು ಕ್ರಿಸ್ಮಸ್, ನವಂಬರ್ ಎಂಡ್, ಡಿಸೆಂಬರ್ ನಿಮ್ಗೆ ಗೊತ್ತು ಬೇರೆ ಆಫರ್ ಬಂದೇ ಬರುತ್ತೆ. ನವಂಬರ್ ಎಂಡ್ 90 ಡೇಸ್ ನಿಮಗೆ ಈ ಆಫರ್ ಇರುತ್ತೆ. ಒಳ್ಳೆ ಆಫರು, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾದ್ರೆ ಯುಟಿಲೈಸ್ ಮಾಡ್ಕೊಳ್ಳೋದಿದ್ರೆ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವಾಗ ನಾವು ಅದೇ ಕೆಲಸ ಮಾಡ್ತೀವಿ. ಸರ್ನ ಇಡೀ ಶೋರೂಮ್ ಓಡಾಡ್ಸೋಣ, ಯಾವ್ಯಾವ ಸೆಕ್ಷನಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ, ಹೊಸದಾಗಿ ಯಾವುದಾದ್ರೂ ಪಾತ್ರೆ ಬಂದಿದೆಯಾ, ಹೊಸ ಟ್ರೆಂಡ್ ಏನಾದರೂ ಇದೆಯಾ ಅನ್ನೋದನ್ನ ಸರ್ ಜೊತೆ ತಿಳ್ಕೊಳ್ಳೋಣ. ಸರ್, ಒಂದು ಸೆಕ್ಷನಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ಫಸ್ಟ್ ಯಾವ ಸೆಕ್ಷನ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನಾವು? ಸರ್, ಫಸ್ಟು ಕಿಚನಲ್ಲಿ ಏನು ಫಸ್ಟ್ ನಾವು ಯೂಸ್ ಮಾಡ್ತೀವಿ ಅಂದರೆ ಕುಕ್ಕರ್. ಕರೆಕ್ಟ್. ಕುಕ್ಕರ್ನಲ್ಲಿ ಯಾವುದು ಫಸ್ಟ್ ನೋಡ್ತೀವಿ ಅಂದರೆ ಪ್ರೆಸ್ಟೀಜ್. ಹೌದು. ಓಕೆ. ಈ ಪ್ರೆಸ್ಟೀಜ್ ಕುಕ್ಕರ್ ತಗೊಳ್ಳೋದಕ್ಕೆ ನೀವು ಯಾವ ಥರ ಪಾತ್ರೆ ತೊಗೊಂಡು ಬಂದರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನೋಡಿ ಸರ್. ಈ ದೋಸೆ ತವ ನಾವು ಹೋಗಿ ಗುಜ್ಲಿಕ್ಕಾಗಿದ್ರೆ 10 ರೂಪಾಯಿ ಕೊಡಲ್ಲ. 10 ರೂಪಾಯಿನೂ ಕೊಡಲ್ಲ ಅನ್ಕೊಂತೀನಿ ನಿಜವಾಗ್ಲೂ. ಓಕೆ. ಈ ಕುಕ್ಕರು ಹ್ಯಾಂಡಲ್ ಹೋಗಿದೆ, ಬಲ್ಜಾಗಿದೆ, ಆಲ್ಮೋಸ್ಟ್ ಒಂದು 15 ವರ್ಷ ಯೂಸ್ ಮಾಡಿದ್ದಾರೆ. 15 ವರ್ಷ. ಸೊ ಇದಕ್ಕೂ ವ್ಯಾಲ್ಯೂ ಬರುತ್ತೆ. ಓಕೆ, ಬನ್ನಿ ಸರ್. ಹೇಳಿ ಹೇಳ್ತಾ ಸರ್. ಈಗ ನೀವು ನೋಡ್ತಾ ಇರೋದು ಕುಕ್ಕರ್ ಸೆಕ್ಷನ್. ಓಕೆ. ಇಲ್ಲಿ ಪೂರ್ತಿ ನೀವು ನೋಡ್ತಾ ಇರೋದು ಪ್ರೆಸ್ಟೀಜ್. ಪ್ರೆಸ್ಟೀಜ್ ನಲ್ಲಿ ಅಲ್ಯೂಮಿನಿಯಂ ಕುಕ್ಕರ್ಸ್ ಇದೆ, ಸ್ಟೀಲ್ ಕುಕ್ಕರ್ ಇದೆ, ಟ್ರೈಪ್ಲೈ ಕುಕ್ಕರ್ ಇದೆ. ಈಗ ಫಾಸ್ಟ್ ಮೂವಿಂಗ್ ಯಾವ್ದನ್ನ ಕೇಳಿದ್ರೆ ಟ್ರೈಪ್ಲೈ. ಲಾಸ್ಟ್ ಟೈಮ್ ಎಲ್ಲ ನಾವು ಆಲ್ಫಾ ಡಿಲೆಕ್ಸ್ ನೋಡಿದೀವಿ. ಹೌದು. ಅಪ್ ಟು 5 ಲೀಟರ್ಸ್, 1.5 ಲೀಟರ್, 2 ಲೀಟರ್, 3 ಲೀಟರ್, 3.5, 5 ಲೀಟರ್ ನಿಮಗೆ ಟ್ರೈಪ್ಲೈ ಕುಕ್ಕರ್ಸ್ ಪ್ರೆಸ್ಟೀಜ್ದು ಅವೈಲೇಬಲ್ ಇದೆ. ಅಪ್ ಟು 28% ಆನ್ ಎಕ್ಸ್ಚೇಂಜ್ ನಿಮಗೆ ಸಿಗುತ್ತೆ. 10 ಲೀಟರ್ ಕುಕ್ಕರ್ ನೀವು ಕೊಟ್ರೆ 28% ಸಿಗುತ್ತೆ. 5 ಲೀಟರ್ 6 ಲೀಟರ್ ಕುಕ್ಕರ್ ಕೊಟ್ರೆ ನಿಮಗೆ 26% ಸಿಗುತ್ತೆ. 3 ಲೀಟರ್ ಕುಕ್ಕರ್ ಕೊಟ್ರೆ 24% ಸಿಗುತ್ತೆ. ದ ಮ್ಯಾಕ್ಸ್ ಇಸ್ 28% ಮ್ಯಾಕ್ಸಿಮಮ್. ಮತ್ತೆ ಎಲ್ಲ ಕುಕ್ಕರ್ಸ್ಗೂ ನಿಮಗೆ ಅಪ್ ಟು 25% ಬರುತ್ತೆ. ಆಲ್ಫಾ ಡಿಲೆಕ್ಸ್ ಕುಕ್ಕರ್ಸು, ಅಲ್ಯೂಮಿನಿಯಂ ಕುಕ್ಕರ್ಸು,
ಆಮೇಲೆ ಅನಡೈಸ್ ಕುಕ್ಕರ್ಸ್, ಓಕೆ ಓಕೆ. ಇದಕ್ಕೆಲ್ಲ ನಿಮ್ಗೆ ಅಪ್ ಟು 23-25% ಸಿಗುತ್ತೆ ಆನ್ ಎಕ್ಸ್ಚೇಂಜ್. ಒಂದು ಕ್ವಶನ್ ಇದೆ ನಂದು. ಎಸ್ ಪ್ಲೀಸ್. 2 ಕ್ವಶನ್ ಇದೆ. ಒಂದೇದಾಗಿ ಪ್ರೆಸ್ಟೀಜ್ ಕುಕ್ಕರ್ ಅಂತ ಬಂದಾಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಮಿನಿಮಮ್ ರೇಟ್ ವಾಟ್ ಇಸ್ ದ ಮಿನಿಮಮ್? ಸರ್ ಅಲ್ಯೂಮಿನಿಯಂ ಕುಕ್ಕರ್ ಮಿನಿಮಮ್ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟೀಲ್ ಅಂತ ಬಂದಾಗ ಸ್ಟೀಲ್ ಅಂದ್ರೆ ನಾರ್ಮಲ್ ಸ್ಟೀಲ್ ಅಂತ ಒಂದಿದೆ, 3 ಲೀಟರ್ ಬಂದು 1500 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಹೊಸದಾಗಿ ಟ್ರೈಪ್ಲೈ ಇದು 1.5 ಲೀಟರ್ 3145. ಅದರಲ್ಲಿ ನಿಮ್ಗೆ 28% ಕಡಿಮೆ ಆಗುತ್ತೆ, ಅದರಲ್ಲೂ ಡಿಸ್ಕೌಂಟ್ ಆಗುತ್ತೆ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಇನ್ನೊಂದು ಅಲ್ಯೂಮಿನಿಯಂ, ಟ್ರೈಪ್ಲೈ, ಸ್ಟೀಲ್ ಮತ್ತೆ ಆನೋಡೈಸ್, ಇದು ಯಾರ್ಯಾರಿಗೆ ಯಾವ್ದು ಸೂಟೇಬಲ್? ಸರ್ ಈಗ ಎಲ್ಲಾ ಜನ ಏನ್ ಮಾಡ್ತಾರೆ, ಮನೆಯಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಅಲ್ಯೂಮಿನಿಯಂ ಇಂದ ಸ್ಟೀಲ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಅಲ್ಯೂಮಿನಿಯಂ ಟು ಸ್ಟೀಲ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಸ್ಯಾಂಡ್ವಿಚ್ ಬಾಟಮ್ ಇರೋ ಕುಕ್ಕರ್, ಸ್ಟೀಲ್ ಕುಕ್ಕರ್ ತಗೊಂಡ್ರೆ ಅವ್ರಿಗೆ ಅಡಿಗೆ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಜನ ಬಂದು ಏನ್ ಮಾಡ್ತಾರೆ ಅಂದ್ರೆ ಟ್ರೈಪ್ಲೈ ಯೂಸ್ ಮಾಡ್ತಾರೆ. ಆ ಟ್ರೈಪ್ಲೈ ಅಂತ ಹೇಳಕ್ ಮುಂಚೆ ಏನು ಟ್ರೈಪ್ಲೈ ಅದು ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಅಲ್ವಾ? ಈಗ ಇದು ನೋಡಿ ಕುಕ್ಕರ್, ಇದು ಸ್ಟೀಲ್ ಕುಕ್ಕರ್, ಇದು ಬಾಡಿ ಬಂದು ಸಿಂಗಲ್ ಲೇಯರ್, ಬಾಟಮ್ ಮಾತ್ರ 3 ಲೇಯರ್. ಓಕೆ, ಇದು ಬಾಟಮ್ ಟ್ರೈಪ್ಲೈ ಅಂತೀವಿ. ಬಟ್ ಇದು ಟ್ರೈಪ್ಲೈ ಕುಕ್ಕರ್ ನಲ್ಲಿ ಪೂರ್ತಿ ಕುಕ್ಕರೇ 3 ಲೇಯರ್. ಟ್ರೈಪ್ಲೈ ಅಂದ್ರೇನೆ ಟ್ರಿಪಲ್ ಲೇಯರ್ ಬರುತ್ತೆ. ಫೋರ್ಜ್ಡ್ ಬಾಟಮ್ ಇರಲ್ಲ ನಿಮ್ಗೆ. ಓಕೆ ಓಕೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಫ್ಯಾಂಟಾಸ್ಟಿಕ್ ಟೇಸ್ಟ್, ಸೂಪರ್ ಟೇಸ್ಟ್ ಬರುತ್ತೆ ಇದರಲ್ಲಿ ಕುಕ್ ಮಾಡಿದ್ರೆ. ಓಕೆ ಓಕೆ. ಈಗ ಎಲ್ಲರೂ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರೈಪ್ಲೈ ಕನ್ವರ್ಟ್ ಮಾಡ್ತಾ ಇದಾರೆ. ಬರೀ ಕುಕ್ಕರ್ ಮಾತ್ರ ಇಲ್ಲ, ಹಾಲ್ ಕಾಸೋದು, ಆಮೇಲೆ ಫ್ರೈ ಪ್ಯಾನು, ಕಡಾಯಿ ಎಲ್ಲಾನು ಬಂದು ಕ್ಯಾಸರೋಲ್, ಬಿರಿಯಾನಿ ಮಾಡೋದು ಎಲ್ಲಾನು ಟ್ರೈಪ್ಲೈ ಕನ್ವರ್ಟ್ ಆಗ್ತಾ ಇದೆ. ನಿಮ್ಮಲ್ಲಿ ಎಲ್ಲದೂ ಬಂದಿದೆಯಾ? ಎಲ್ಲಾನು ಇದೆ. ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಿಡೋಣ ಇವಾಗ. ಮುಂದೆ ಯಾವ್ದು ನೋಡ್ತಾ ಇದೀವಿ? ಎಸ್, ಇದು ಯಾವ ಸೆಕ್ಷನ್ ಸರ್? ಇದು ಈ ಜನರೇಷನ್ ನಲ್ಲಿ ತುಂಬಾ ಜನ ಏನ್ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಹೆಲ್ತ್ಗೆ ಏನ್ ಬೇಕು. ಸೊ ನಮ್ಮ ಹತ್ರ ಇರೋದು ಟ್ರೆಂಡಿಂಗ್ ನಲ್ಲಿ ಇರೋ ಪ್ರಾಡಕ್ಟ್ಸ್. ಟ್ರೆಂಡಿಂಗ್ ನಲ್ಲಿ ಇರೋ ಪ್ರಾಡಕ್ಟ್ಸ್ ಅಂದ್ರೆ ಕ್ಯಾಸ್ಟ್ ಐರನ್ ತುಂಬಾ ಜನ ನೋಡ್ತಾರೆ. ನಮ್ಮ ಹತ್ರ ಎಲ್ಲಾ ರೇಂಜಸ್ ಕ್ಯಾಸ್ಟ್ ಐರನ್ ಅವೈಲಬಲ್ ಇದೆ ಸರ್. ಓಕೆ, ನಿಮ್ಗೆ ವಿತ್ ಹ್ಯಾಂಡಲ್ ದೋಸೆ ತವ, ಇದು ನೀರ್ ದೋಸೆ ತವ ನೀವೇ ಲಾಂಚ್ ಮಾಡಿದ್ರಿ. ಹೌದೌದು, ಕರೆಕ್ಟ್. ಆಮೇಲೆ ಚಪಾತಿ ತವ, ಕಾನ್ಕೇವ್ ತವ, ಇದು ಮುಲ್ಬಾಗಲ್ ದೋಸೆ ತವ 3 ರೇಂಜಸ್ ನಲ್ಲಿ ಇದೆ. 8, 9 and 10 ಸೈಜಸ್ ನಲ್ಲಿ ಮುಲ್ಬಾಗಲ್ ದೋಸೆ ತವ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಎಲ್ಲೆಲ್ಲಿಂದ ಆರ್ಡರ್ಸ್ ಬರುತ್ತೆ ನಮ್ಗೆ. ಓಕೆ ಓಕೆ, ತುಂಬಾ ಒಳ್ಳೆ ಇದು. ಈಗ ನಾವು 7 ಇಂಚು 8 ಇಂಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ಸ್ ಆನ್ ದಿ ವೇ, ಬಂದಾದ್ಮೇಲೆ ಅದನ್ನು ಲಾಂಚ್ ಮಾಡ್ಬಿಡೋಣ. ಓಕೆ, ಇದೇನಿದು? ಈಗ ಇದು ಪಾತ್ರೆ, ಇದು ಡಚ್ ಅವನ್ ಅಂತೀವಿ ಸರ್. ಡಚ್ ಅವನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಇದು ಬಿರಿಯಾನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು 6.5 ಲೀಟರ್ ಇದು. ಸೂಪರ್. ಓಕೆ, ಆಮೇಲೆ ಮೇಲೆ ಸರ್ ಇದು ಕಡಾಯಿಸು, ಕ್ಯಾಸ್ಟ್ ಐರನ್ ನಲ್ಲಿ ಕಡಾಯಿಸು ತುಂಬಾ ಮೂವ್ಮೆಂಟ್ ಇರೋದು. ಈಗ 13 ಇಂಚಿನಲ್ಲಿ ನಿಮ್ಗೆ ದೋಸೆ ತವ ಇರೋದ್ರಲ್ಲಿ ದೊಡ್ಡದು ದೋಸೆ ತವ. ಓಕೆ, ಇದು ಡಿಫ್ರೆಂಟ್ ಪ್ಯಾಟರ್ನ್ ನಲ್ಲಿ ದೋಸೆ ತವ. ಇದು 12 ಇಂಚ್ ದೋಸೆ ತವ. ಪನಿಯರಕಲ್ ಡಿಫ್ರೆಂಟ್ ಸೈಜಸ್ ನಲ್ಲಿ 3 ಪ್ಯಾಟರ್ನ್ ಇದೆ. ಓಕೆ, ಅದೇ ಬಿಟ್ಟು ಟ್ರೈಪ್ಲೈ ಎಲ್ಲರೂ ನೋಡ್ತಾರೆ ಸರ್. ಸೋಪ್ ಸೆಟ್ಟು, ಬಿರಿಯಾನಿ ಪಾಟು, ಕಡಾಯಿಸು ಡಿಫ್ರೆಂಟ್ ವೆರೈಟೀಸ್ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಫ್ರೈ ಪ್ಯಾನು ಅವೈಲಬಲ್ ಇದೆ, ಸಾಸ್ ಪ್ಯಾನ್ ಅವೈಲಬಲ್ ಇದೆ, ಅನಿಕೋಮ್ ಸ್ಟ್ರಕ್ಚರ್ದು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಓಕೆ, ಅನಡೈಸ್ ನಲ್ಲಿ ಬಿರಿಯಾನಿ ಪಾಟ್, ಆಕಿನ್ಸ್ದು ಎಲ್ಲ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಆಮೇಲೆ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ ಸರ್. ಇದೆಲ್ಲ ನೀವು ನೋಡಿರ್ತೀವಿ, ಕಾರ್ಬನ್ ಸ್ಟೀಲ್ ಪ್ರಾಡಕ್ಟ್ಸ್. ಇದನ್ನು ಫಾಸ್ಟ್ ಮೂವಿಂಗ್ ಕಾರ್ಬನ್ ಸ್ಟೀಲ್. ಈಗ ಕ್ಯಾಸ್ಟ್ ಐರನ್ ತುಂಬಾ ವೆಯ್ಟ್ ಇದೆ ಅಂತ ಹೇಳೋರು. ಫಾರ್ ಎಕ್ಸಾಂಪಲ್ ಇದು 3.5 kg ಇರುತ್ತೆ. 3.5 kg. ದ ಸೇಮ್ ಥಿಂಗ್ ಇದನ್ನ ನೋಡಿದ್ರೆ ನಿಮ್ಗೆ ವೆಯ್ಟ್ ವಿತ್ ವುಡನ್ ಹ್ಯಾಂಡಲ್ ಬರುತ್ತೆ. ನಿಮ್ಗೆ ಅರ್ಧ ಕೆಜಿನೂ ಬರಲ್ಲ. ಅರ್ಧ ಕೆಜಿ ಇಲ್ವಲ್ಲ ಸರ್ ಇದು? ಈ ಸೆಕ್ಷನ್ ಮೇಲೆ ಹಳೆ ಪಾತ್ರೆ ತಗೊಂಡ್ಬಂದ್ರೆ ಎಷ್ಟು ಡಿಸ್ಕೌಂಟ್ ಸರ್? ನಿಮ್ಗೆ ಕ್ಯಾಸ್ಟ್ ಐರನ್ಗೆ 40%, ಕಾರ್ಬನ್ ಸ್ಟೀಲ್ಗೂ 40%, ಟ್ರೈಪ್ಲೈಗೂ 40%. ಕ್ಯಾಸ್ಟ್ ಐರನ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಸರ್? ಕ್ಯಾಸ್ಟ್ ಐರನ್ ನಿಮಗೆ 800 rupees ಇಂದ ಸ್ಟಾರ್ಟ್ ಆಗುತ್ತೆ. ಟ್ರೈಪ್ಲೈ ಯಾವ ರೇಟಿಂದ ಕೊಡ್ತಾ ಇದ್ದೀರಾ? ಟ್ರೈಪ್ಲೈ ನಿಮಗೆ 700 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಕಾರ್ಬನ್ ಒನ್ ಅದೆಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ನಿಮಗೆ ಒಂದು 400 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನೆಕ್ಸ್ಟ್ ಸೆಕ್ಷನ್ ಯಾವ್ದು ಹೋಗ್ತಾ ಇದೀವಿ ಇವಾಗ ಸರ್? ಇದು ನಾವು ಪ್ರೆಸ್ಟೀಜ್ದು ಕುಕ್ಕರ್ ನೋಡಿದೀವಿ. ಹೌದು, ತುಂಬಾ ಜನ ಬಟರ್ಫ್ಲೈದು ಕುಕ್ಕರ್ ಬೇಕು ಅಂತಾರೆ. ಬಟರ್ಫ್ಲೈ ಕುಕ್ಕರು ಅವೈಲಬಲ್ ಇದೆ ಸರ್. ಓಕೆ ಓಕೆ, ಬಟರ್ಫ್ಲೈ ಕುಕ್ಕರ್ ಅಲ್ಯೂಮಿನಿಯಂ ಸೆಕ್ಷನ್ ಇದೆ, ಸ್ಟೀಲ್ದು ಸೆಕ್ಷನ್ ಇದೆ. ಇದು ಹೊಸ ಪ್ಯಾಟರ್ನ್ ನಲ್ಲಿ ಬಂದಿದೆ ಬಟರ್ಫ್ಲೈ ನಲ್ಲಿ. ಏನಿದು ಪ್ಯಾಟರ್ನ್ ಹೆಸರೇನು? ಕರ್ವ್, ಯೂನಿಕ್ ಕರ್ವ್ ಅಂತ. ಓಕೆ ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ನೋಡಿ, ಡಿಫ್ರೆಂಟ್ ಪ್ಯಾಟರ್ನ್ ಅಲ್ವಾ ಸರ್ ಇದು? ಡಿಫ್ರೆಂಟ್ ಪ್ಯಾಟರ್ನ್ ಬಟರ್ಫ್ಲೈ ನಲ್ಲಿ ಮಾತ್ರ ಅವೈಲಬಲ್ ಇದೆ. ಓಕೆ, 2 5 ಲೀಟರ್ ಒಂದು 3 ಲೀಟರ್ ಪ್ರಾಡಕ್ಟ್ ಅವೈಲಬಲ್ ಇದೆ. ಸೊ ಆಮೇಲೆ ಸ್ಟೀಲ್ ಪ್ರಾಡಕ್ಟ್ಸ್ ನಿಮಗೆ ಫುಡ್ ಪ್ರಾಸೆಸರ್ ಅವೈಲಬಲ್ ಇದೆ. ಎಲ್ಲ ಪ್ರತಿ ಪ್ರಾಡಕ್ಟ್ಗೂ ಎಕ್ಸ್ಚೇಂಜ್ ನಲ್ಲಿ
ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸರ್ ಒಂದು ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ಪರ್ಸೆಂಟೇಜ್ ಬರುತ್ತೆ. ಮಿಕ್ಸಿನಲ್ಲಿನೇ ಡಿಫ್ರೆಂಟ್ ಪರ್ಸೆಂಟೇಜ್ ಇರುತ್ತೆ, ಕುಕ್ಕರ್ನಲ್ಲಿ ಅಲ್ಯೂಮಿನಿಯಂಗೆ ಒಂದು ಪರ್ಸೆಂಟೇಜ್ ಇರುತ್ತೆ, ಸ್ಟೀಲ್ನಲ್ಲಿ ಒಂದು ಪರ್ಸೆಂಟೇಜ್. ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸರ್ ನಿಮಗೆ 20 to 50% ಬರುತ್ತೆ. ಓ ಇದ್ರಲ್ಲಿ 50% ಇದೆಯಾ? ಅಪ್ ಟು 50% ಬರುತ್ತೆ. ಸೂಪರ್ ಸರ್. ಹಂಗೆ ಈಗ ಮಿಕ್ಸಿ ಅಂದ್ರಲ್ಲ, ಬನ್ನಿ ಮಿಕ್ಸಿ ಸೆಕ್ಷನ್ಗೆ ಬಂದ್ಬಿಡಿ, ಒಂಚೂರು ಮಿಕ್ಸಿ ಹೇಳಿ. ಮಿಕ್ಸಿ ನಾನು ನಿಮಗೆ ಸರ್ವಿಸ್ ಬಗ್ಗೆ ಹೇಳಿದ್ದೀನಿ ಸರ್. ಓಕೆ, ನಾವು ಫಸ್ಟ್ ಹೈಲೈಟ್ ಮಾಡಿರೋದನ್ನ ನೋಡಿದ್ರೆ ಪ್ರೆಸ್ಟೀಜ್, ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಪ್ರೆಸ್ಟೀಜ್ನಲ್ಲಿ ಏನಂದರೆ ಇದರಲ್ಲಿ ಎಂಡುರಾ 1000 ವಾಟ್ಸ್ 3 ಜಾರ್ ಅವೈಲೇಬಲ್ ಇದೆ, 4 ಜಾರ್ ಅವೈಲೇಬಲ್ ಇದೆ, 6 ಜಾರ್ ಅವೈಲೇಬಲ್ ಇದೆ, ಫುಡ್ ಪ್ರೊಸೆಸರ್ ಅವೈಲೇಬಲ್ ಇದೆ. ಎಲ್ಲ ಆಪ್ಷನ್ ಇದೆ ಇದರಲ್ಲಿ, ಎಲ್ಲ ಆಪ್ಷನ್ ಇದೆ. ನಿಮಗೆ 3 ಜಾರ್ನಲ್ಲಿ ಫುಡ್ ಪ್ರೊಸೆಸರ್ 1000 ವಾಟ್ಸ್ ಬೇಕಂದ್ರೆ ಎಂಡುರಾ 3 ಜಾರು, 1 ಜಾರು, 2 ಜಾರು, 3 ಜಾರು ಬರುತ್ತೆ. ಓಕೆ ಓಕೆ. ಈಗ 4 ಜಾರ್ದು ಬೇಕಂದ್ರೆ ವಿತ್ ಜ್ಯೂಸರ್ ಚಿಕ್ಕದ ಜಾರು, ದೊಡ್ಡದ ಜಾರು, ಡ್ರೈ ಜಾರ್, ಓಕೆ 4 ಜಾರು. ಓಕೆ. 6 ಜಾರ್ ನಿಮ್ಗೆ ಬೇಕಂದ್ರೆ ಅಡಿಷನಲ್ ದ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದಂತ ಹೇಳ್ಬೋದು. ಬುಲೆಟ್ ಮಿಕ್ಸಿ ತರ ಇರೋದು. ಒಂದೇ ಒಂದು ಪೆಪ್ಪರ್ ಹಾಕಿದ್ರು ಫೈನ್ ಗ್ರೈಂಡಿಂಗ್ ಆಗಿ ಪುಡಿ ಮಾಡ್ಕೊಡುತ್ತೆ. ಓಕೆ ಓಕೆ. ಅದು ಪ್ಲಸ್ ಆಟಾ ನೀಡ್ರು ಪ್ಲಸ್ ವೆಜಿಟೇಬಲ್ ಕಟ್ಟರ್. ಓಕೆ ಓಕೆ. 6 ಜಾರ್ಸ್ ಇರೋದು 1000 ವಾಟ್ಸ್ ನಲ್ಲಿ ಫುಡ್ ಪ್ರೊಸೆಸರ್ ಇದೆ. ಓಕೆ ಓಕೆ. ಇದರಲ್ಲಿ ಫುಡ್ ಪ್ರೊಸೆಸರ್ ನಲ್ಲಿ ಜ್ಯೂಸರ್ ನಲ್ಲಿ ಒಂದು ಹೊಸ ಇನ್ನೋವೇಷನ್ ಏನ್ ಬಂದಿದೆ, ಇನ್ವೆನ್ಷನ್ ಅಂತ ಹೇಳ್ಬಹುದು. ಇದು ನೋಡಿ, ಜ್ಯೂಸರ್ ನಲ್ಲಿ ನೀವು ಕಂಟಿನ್ಯೂಸ್ ಜ್ಯೂಸ್ ಆಗ್ತಾ ಇದ್ರೆ ನೀವು ಇದು ಓಪನ್ ಮಾಡಿಬಿಟ್ಟು ಎಲ್ ಬೆಂಡ್ ತರ ಬರುತ್ತೆ. ವೆಸಲ್ ಕೆಳಗೆ ಇಟ್ಬಿಟ್ರೆ ಕಂಟಿನ್ಯೂಸ್ ಜ್ಯೂಸಿಂಗ್ ಆಗ್ತಾ ಇರಿ, ಫಿಲ್ಟರ್ ಆಗಿ ಜ್ಯೂಸ್ ಬರ್ತಾನೆ ಇರುತ್ತೆ. ಅದನ್ನಲ್ಲಿ ನೀವು ತೆಗ್ಸಿ ಕ್ಲೀನ್ ಮಾಡಿ ಮತ್ತೆ ನೀವು ಹಾಕ್ಬೇಕು. ಬಟ್ ಇದರಲ್ಲಿ ಕಂಟಿನ್ಯೂಸ್ ಜ್ಯೂಸಿಂಗ್ ನೀವು ಮಾಡಕ್ಕಾಗುತ್ತೆ. ಎಂಡುರಾ ಪ್ರೋ ಅಂತ ಹೇಳ್ತೀವಿ ಫುಡ್ ಪ್ರೊಸೆಸರ್. ಇದರಲ್ಲಿ ಬ್ಲೇಡ್ಸ್ ಇರುತ್ತೆ, 14 ಅಟ್ಯಾಚ್ಮೆಂಟ್ಸ್ ಇರುತ್ತೆ ಇದರಲ್ಲಿ. ಈಗ ಇದೆಲ್ಲ ಅಟ್ಯಾಚ್ಮೆಂಟ್ಸ್ ನಿಮ್ಗೆ. ಓಕೆ. ಸ್ಲೈಸಿಂಗ್ ಮಾಡೋದು, ಇದು ವೆಜಿಟೇಬಲ್ ಚಾಪಿಂಗ್ ಮಾಡೋದು, ಓಕೆ, ಶ್ರೆಡ್ಡಿಂಗ್ ಮಾಡೋದು, ಫಿಂಗರ್ ಚಿಪ್ಸ್ ಮಾಡೋದು, ಓಕೆ. ಇದು ಬಂದು ನಿಮ್ಗೆ ಮೂಸಂಬಿ ಆರೆಂಜ್ ಜ್ಯೂಸ್ ಮಾಡೋದಕ್ಕೆ, ಸಿಟ್ರಿಕ್ ಜ್ಯೂಸ್ ಮಾಡೋದು. ಓಕೆ. ಇಷ್ಟು ಅಟ್ಯಾಚ್ಮೆಂಟ್ಸ್ ಅವೈಲೇಬಲ್ ಇದೆ. 14 ಅಟ್ಯಾಚ್ಮೆಂಟ್ಸ್ ಅವೈಲೇಬಲ್ ಇದೆ. ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಇದು ನಿಮ್ಗೆ 10,695 MRP 6 ಜಾರ್ದು ನಿಮ್ಗೆ 33% ಆನ್ ಎಕ್ಸ್ಚೇಂಜ್ ನಲ್ಲಿ ಬರುತ್ತೆ. ಓಕೆ. ಇದು 14,275 MRP. ಸರಿ, ನಿಮ್ಗೆ 33% ಆನ್ ಎಕ್ಸ್ಚೇಂಜ್ ಬರುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಪ್ರೆಸ್ಟೀಜ್ ನಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಪ್ರಿಸಮ್ 750 ವಾಟ್ಸ್ ನಲ್ಲಿ. ಪ್ರಿಸಮ್ ಇದು 4 ಜಾರ್. ಓಹೋ, 750 ವ್ಯಾಟ್. ಓಕೆ ಓಕೆ. ಸೇಮ್ ಪ್ರಾಡಕ್ಟ್ ಪ್ರಿಸಮ್ ನಲ್ಲಿ 1000 ವಾಟ್ಸ್ ನಲ್ಲಿ ಹೊಸದು ಲಾಂಚ್ ಮಾಡಿದ್ದಾರೆ. ನಿಮ್ಗೆ MRP ಬಂದು ಅರೌಂಡ್ 8,200 ಬರುತ್ತೆ. ಎಕ್ಸ್ಚೇಂಜ್ ನಲ್ಲಿ ನಿಮ್ಗೆ ಅರೌಂಡ್ 5,530 ಬರುತ್ತೆ. ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಅದು ಬಿಟ್ಟು ಎಲ್ಲ ಬ್ರ್ಯಾಂಡ್ ನಲ್ಲಿನೂ, ಫಿಲಿಪ್ಸ್ ನಲ್ಲಿ, ಪ್ರೀತಿನಲ್ಲಿ, ಬ್ಲೋವಾಟ್ ನಲ್ಲಿ, ವಿಜಯಲಕ್ಷ್ಮಿನಲ್ಲಿ, ವಿಡಿಎಂ ನಲ್ಲಿ, ಎಲ್ಲ ಬ್ರ್ಯಾಂಡ್ ನಲ್ಲಿನೂ, ಬಟರ್ಫ್ಲೈ ನಲ್ಲಿನೂ ನಮ್ಗೆ ಮಿಕ್ಸರ್ ಗ್ರೈಂಡರ್ ಅವೈಲೇಬಲ್ ಇದೆ. ತುಂಬಾ ಜನ ನನಗೆ ಈ ಬ್ರ್ಯಾಂಡೇ ಬೇಕು ಅಂತ ಕೇಳೋರು ಇದ್ದಾರೆ. ನಿಮ್ಗೆ ಏನು ಬೇಕು ಕೇಳಿ, ಆಟಂಬಗ್ ಬೇಕಾ ಅದನ್ನು ಕೇಳಿ, ನಾವು ಸಪೋರ್ಟ್ ಮಾಡ್ತೀವಿ. ಒಂದು ಬ್ರ್ಯಾಂಡಿಗೆ ಡಿಫ್ರೆಂಟ್ ಪರ್ಸೆಂಟೇಜ್ ಬರುತ್ತೆ, ಅಪ್ ಟು 40% ಬರುತ್ತೆ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫರ್ ಆಗುತ್ತೆ ಪರ್ಸೆಂಟೇಜ್. ತವಾ ಸೆಕ್ಷನ್ಗೆ ಹೋಗ್ಬಿಡೋಣ. ಹಾಂ ಸರ್. ತವಾಸ್ ಹೇಳಿ ಏನೇನಿದೆ, ಯಾವ್ದು? ಈಗ ನಾನ್ ಸ್ಟಿಕ್ ನಲ್ಲಿ ಅನಡೈಸ್ ನಲ್ಲಿ ಇದೆ ಸ್ಟಾಕ್. ನಾನ್ ಸ್ಟಿಕ್ ನಲ್ಲಿ ಇದು ಸೆರಾಮಿಕ್ ನಲ್ಲಿ ಅವೈಲೇಬಲ್ ಇದೆ. ಫ್ರೈ ಪ್ಯಾನ್ಸ್ ಅವೈಲೇಬಲ್ ಇದೆ. ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಸರ್. ಎಷ್ಟು ಹ್ಯಾಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಹ್ಯಾಂಗ್ ಮಾಡಿ ಇಟ್ಟಿದ್ದೀವಿ. ಕ್ವಾಲಿಟಿನೂ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ. ಡ್ಯೂರೋ ಸ್ಟೋನ್ ಅಂತ ಒಂದು ಮಾಡೆಲ್ ಇದೆ. ಓಕೆ. ಸೆರಾಮಿಕ್, ಸೆರಾಗ್ಲೈಡ್ ಡಿಯೋ ಅಂತ ಮಾಡೆಲ್ಸ್ ಇದೆ. ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇದಕ್ಕೆ ಎಷ್ಟು ಡಿಸ್ಕೌಂಟ್ಸ್ ಇದೆ ನಮಗೆ? ನಿಮಗೆ ಪ್ರೆಸ್ಟೀಜ್ ಇದು ಅಪ್ ಟು 32% ಆನ್ ಎಕ್ಸ್ಚೇಂಜ್ ಬರುತ್ತೆ. 32% ಆನ್ ಎಕ್ಸ್ಚೇಂಜ್. ಸೂಪರ್. ಬನ್ನಿ ಏರ್ ಫ್ರೈಯರ್ ತೋರಿಸಿ. ಹೊಸದಾಗಿ ಏರ್ ಫ್ರೈಯರ್ ಬಂದಿದೆ, ಸ್ವಲ್ಪ ಹೇಳಿ ನಮಗೆ. ಇದು ನಾರ್ಮಲ್ PG ಎಂದು ನಾರ್ಮಲ್ ಮಾಡೆಲ್. ಇದು ನಿಮಗೆ ಅಪ್ ಟು 40% ಆನ್ ಎಕ್ಸ್ಚೇಂಜ್ ಬರುತ್ತೆ. 40%. ಓಕೆ. ಪ್ರೆಸ್ಟೀಜ್ ನಲ್ಲಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟು, ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟು, ಸ್ಟೈಲಿಶ್ ಅವಾರ್ಡ್ ತಗೊಂಡಿರೋ ಪ್ರಾಡಕ್ಟ್ ಇದು. ಇದು ಏರ್ ಫ್ಲಿಪ್ ಅಂತ ಹೇಳ್ತೀವಿ. ನೀವು ನೋಡಿದ್ರೆ ಏನೋ ಒಂದು ಸೀ ಥ್ರೂ ಮಾಡೆಲ್. ಈಗ ನೋಡಿ, ಇದು ಓಪನ್ ಮಾಡಿರ್ತೀನಿ, ಸರಿನಾ? ಈಗ ಓಪನ್ ಮಾಡಿದೀನಾ? ಹೌದು. ಇದು ಏರ್ ಫ್ರೈಯರ್ ತರ ಯೂಸ್ ಮಾಡಕ್ಕಾಯ್ತು. ಈಗ ಫ್ಲಿಪ್ ಮಾಡಿದ್ದೀನಿ. ಇವಾಗ ನೀವು ಸ್ಟವ್ ಆಗೋಯ್ತಾ? ಇದಕ್ಕೂ ಒಂದು ಕಡಾಯಿ ಕೊಡ್ತಾರೆ ಅವರು, ಗ್ರಿಲ್ ಕಡಾಯಿ. ಈ ತರ ಇಟ್ಬಿಟ್ಟು ನೀವು ಗ್ರಿಲ್ಲಿಂಗ್ ಮಾಡಕ್ಕಾಗುತ್ತೆ. ಓ ಮೈ ಗಾಡ್. 2 in 1 ಏರ್ ಫ್ಲಿಪ್ 2 in 1. ಸೊ ಏರ್ ಫ್ರೈಯರ್ ಆಯ್ತು, ಸ್ಟವ್ ಕೂಡ ಆಯ್ತು. ಸ್ಟವ್ ತರ
ಎಲೆಕ್ಟ್ರಿಕಲ್ ಸ್ಟವ್ ಕೂಡ Yes. ಸರ್ ಇದ್ರ ಬೆಲೆ ಎಷ್ಟು ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ ಸರ್ ನಮಗೆ 18,600 MRP ನಿಮಗೆ ಅಪ್ ಟು 35% ಆನ್ ಎಕ್ಸ್ಚೇಂಜ್ ಬರುತ್ತೆ 35%. 35%. ಸೊ ಅರೌಂಡ್ ಒಂದು 15,000 ವರೆಗೆ ಇದು ಆಗುತ್ತೆ. ಇಲ್ಲ ಸರ್ ಅಪ್ ಟು 11,500 ಬಂದ್ಬಿಡುತ್ತೆ. ಹೌದಾ Yes. ಸರ್ ವರ್ತ್ ಅಂತೀರಾ ಇದು ಚೆನ್ನಾಗಿದೆಯಾ? ಡೆಫಿನೆಟ್ಲಿ ಸರ್. ತಗೊಂಡೋದ್ ಕಸ್ಟಮರ್ ಏನಾದ್ರು ಹೇಳಿದಾರಾ, ರಿವ್ಯೂ ಹೇಳಿದಾರಾ? ಸರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಾನು ಹೇಳಲ್ಲ, ಬೇಡಿಕೆ ಜಾಸ್ತಿ ಇದೆ ಅಂತೀರಾ? ಇಲ್ಲಾಂದ್ರೆ ನಾನು ಇಡಲ್ಲ. ಸರ್ ವಾಪಸ್ ಮಾಡಿ ಅದನ್ನ ರಿಟರ್ನ್ ಮಾಡಿ, ಏರ್ ಫ್ರೈಯರ್ ಮಾಡಿ ಇವಾಗ ಅದನ್ನ ನೋಡಿ ವೀಕ್ಷಕರೇ. ಇಷ್ಟೊತ್ತು ಸ್ಟವ್ ಇತ್ತು, ಈಗ ಏರ್ ಫ್ರೈಯರ್ ಆಗೋಯ್ತು. 2 in 1 ಅಲ್ವಾ ಸರ್ ಇದು? ಸಿ ಥ್ರೂ ಪ್ಯಾಟರ್ನ್. ಓಕೆ, ವಾರಂಟಿ ಎಷ್ಟು ಕೊಡ್ತೀರಾ ಇದಕ್ಕೆ? ಸರ್ 1 year ವಾರಂಟಿ, ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ಗೂ 1 year ವಾರಂಟಿ ಇರುತ್ತೆ. ಬ್ರ್ಯಾಂಡ್ ಇದೆ, ನಿಮ್ಮ ಮನೆಗೆ ಬಂದು ಸರ್ವಿಸ್ ಮಾಡಿ ಸರ್ವಿಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಈಗ ನೀವು ತಗೊಂಡು ಹೋಗಿ ಒಂದು 3 ತಿಂಗಳಲ್ಲಿ 3 ಟೈಮ್ ಇಲ್ಲ 4 ಟೈಮ್ ರಿಪೇರ್ ಆಯ್ತು, ಜಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ಆ ಟಿಕೆಟ್ ನಂಬರ್ ಇಟ್ಕೊಂಡು ವಿ ವಿಲ್ ಫೈಟ್ ಫಾರ್ ಅ ನ್ಯೂ ಪ್ರಾಡಕ್ಟ್. ಹೊಸದೇ, ಎಸ್, ಪೀಸ್ ಟು ಪೀಸ್. ಎಸ್. ಸೂಪರ್. ನೆಕ್ಸ್ಟ್ ಮಾಡೆಲ್ ಏರ್ ಚೆಫ್ ಸರ್. ಇದು ಏರ್ ಚೆಫ್ 12 ಲೀಟರ್ ಕೆಪಾಸಿಟಿ ಇರೋದು. ತುಂಬಾ ಜನ ಅದರ್ ಕಂಟ್ರೀಸ್ ಹೋಗ್ಬಿಟ್ಟು ಬರ್ತಾರೆ, ಅವರೆಲ್ಲ ಏರ್ ಫ್ರೈಯರ್ ಯೂಸ್ ಮಾಡಿ 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 ಅಭ್ಯಾಸ ಆಗಿರುತ್ತೆ. ಇಲ್ಲಿ ಬಂದ್ರೆ ಫಸ್ಟ್ ನೋಡಿದ್ರೆ ಏರ್ ಫ್ರೈಯರ್, ಮತ್ತೆ ಕಂಟ್ರೀಸ್ ಹೋಗ್ಬಿಟ್ಟು ಬರೋರು. ನಮ್ಮ ಹತ್ರ ಫಸ್ಟ್ ಎಲ್ಲ ಏನಿತ್ತು 2.5 ಲೀಟರ್ 4.5 ಲೀಟರ್ ಏರ್ ಫ್ರೈಯರ್ ಮಾತ್ರನೇ ಇತ್ತು. ಇದು 12 ಲೀಟರ್ ಕೆಪಾಸಿಟಿ ಇರೋದು. 12 ಲೀಟರ್ ಕೆಪಾಸಿಟಿ, 12 ಲೀಟರ್ ಕೆಪಾಸಿಟಿ ಇರೋದು. ಓ ಮೈ ಗಾಡ್, ದಿಸ್ ದ ಬಿಗ್ಗೆಸ್ಟ್ ಅಲ್ವಾ ಸರ್? ಇದು ಬಿಗ್ಗೆಸ್ಟ್ ಸರ್. 12,995 MRP, ನಿಮಗೆ 35% ಆನ್ ಎಕ್ಸ್ಚೇಂಜ್ ಬರುತ್ತೆ. ಅರೌಂಡ್ 8,000 rupees ಆಗುತ್ತೆ. ಬೆಸ್ಟ್ ಇದು. 12 ಲೀಟರ್ ಯಾರಿಗೆ ಬೇಕು ಅಂಥವ್ರಿಗೆ ಇದು ಬೆಸ್ಟ್. 6.5 ಲೀಟರ್. ಸೊ ಇದು ನಮ್ಮನೆ ಮಾಡೆಲ್. ಚೆಫ್ ಸೂಪರ್ ಆಗಿ ಚೆಫ್ ಆಗಕ್ಕಾಗುತ್ತೆ ಸರ್, ಆ ತರ ಮಾಡೆಲ್ ಇದು. ಓಕೆ, ನಿಮಗೆ 7,995 MRP, ಓಕೆ, ನಿಮಗೆ 35% ಆನ್ ಎಕ್ಸ್ಚೇಂಜ್. ಅರೌಂಡ್ 4,000 ಇಂದ 5,300 5,200 ಬರುತ್ತೆ. ವೀಕ್ಷಕರು ಇದನ್ನ ನಾನು ನಿಮ್ಗೆ ರೆಕಮೆಂಡ್ ಕೂಡ ಮಾಡ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಂಗೆ ಯೂಸ್ ಮಾಡೋಕ್ಕೂ ಕನ್ವೀನಿಯೆಂಟ್ ಆಗಿದೆ, ಅಂಡ್ ಇದು ಪಾತ್ರೆ ಮಾಡೆಲ್ ಆಗಿರೋದ್ರಿಂದ ಈಸಿ ಎಲ್ಲ ಹಾಕೋದು ತೆಗೆಯೋದೆಲ್ಲ ಬಹಳ ತುಂಬಾ ಚೆನ್ನಾಗಿರುತ್ತೆ. ಗ್ರಿಲ್ಲಿಂಗು ಮಾಡಕ್ಕಾಗುತ್ತೆ, ದೊಡ್ಡ ಕೋಳಿ ಇಟ್ಟು ನೀವು ಗ್ರಿಲ್ಲು ಮಾಡ್ಕೋಬಹುದು. ಸೂಪರ್ ಆಗಿ ಹೇಳಿದ್ರೆ. ಬನ್ನಿ ಸರ್ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಿಡೋಣ. ಸರ್ ನೆಕ್ಸ್ಟ್ ಸೆಕ್ಷನ್ ಯಾವುದು ಸರ್? ನಮ್ಮ ಕಿಚನ್ ಅಲ್ಲಿ ಫಸ್ಟ್ ನಾವು ಏನು ಇರಬೇಕು ಅಂತ ಅನ್ಕೊಳ್ತೀವಿ ಅಂದ್ರೆ ಸ್ಟವ್ ಇರಬೇಕು. ಸ್ಟವ್ ಬೇಕು, ಕರೆಕ್ಟ್. ಸ್ಟವ್ ಏನಕ್ಕೆ ಇರಬೇಕಂದ್ರೆ ಸ್ಟವ್ ಇದ್ರೇನೆ ಎಲ್ಲಾ ಪಾತ್ರನೂ ನಾವು ಯೂಸ್ ಮಾಡಕ್ಕಾಗುತ್ತೆ. ಆಮೇಲೆ ಸ್ಟವ್ ನಲ್ಲಿ ಒಂದು ಕಿಚನ್ ನಲ್ಲಿ ಒಂದು ಕಂಫರ್ಟ್ ಝೋನ್ ನಲ್ಲಿ ನಾವು ಕುಕ್ ಮಾಡಬೇಕಂದ್ರೆ ಒಂದು ಚಿಮ್ನಿನೂ ಇರಬೇಕು. ಸ್ಟವ್ ನಲ್ಲಿ ತುಂಬಾ ವೆರೈಟೀಸ್ ಬಂದಿದೆ ಸರ್. ನಾನು ಯಾವಾಗ್ಲೂ ಇದು ಮಾಡೋದು ಪ್ರೆಸ್ಟೀಜ್ ಬ್ರ್ಯಾಂಡ್. ಆ ಒಂದು ಪ್ರೆಸ್ಟೀಜ್ ಸ್ಟವ್ ನಮ್ಮ ಮನೆಯಲ್ಲಿ ಇದ್ರೇನೆ ನಮ್ಗೆ ಒಂದು ಪ್ರೆಸ್ಟೀಜ್ ತರನೇ ಅಲ್ವಾ? ತುಂಬಾ ಮಾಡೆಲ್ಸ್ ಇದೆ. ಹೇಳಿ. ಇನ್ನೊಂದು ಪರ್ಟಿಕ್ಯುಲರ್ಲಿ ಸರ್ವಿಸ್ ಪ್ರೆಸ್ಟೀಜ್ ನಲ್ಲಿ 100% ಪಕ್ಕಾ ಸರ್ವಿಸ್. ನಾವು ಸ್ಟಾರ್ಟಿಂಗ್ ಹೇಳ್ದಲ್ಲ, ಪೀಸ್ ಆಫ್ ಮೈಂಡ್ ಬೇಕಂದ್ರೆ ಪ್ರೆಸ್ಟೀಜ್ಗೆ ಹೋಗ್ಬೇಕು ಅಲ್ವಾ? ಈಗ 4 ಬರ್ನರ್ ಇದರಲ್ಲಿ, ಇದು ಪ್ರೆಸ್ಟೀಜ್ ನಲ್ಲಿ ಒನ್ ಆಫ್ ದಿ ಐಎನ್ ಮಾಡೆಲ್ ಅಂತ ಹೇಳ್ತೀವಿ ಸರ್. 16,295 ಬರುತ್ತೆ. ಓಕೆ, ಎಕ್ಸ್ಚೇಂಜ್ ನಲ್ಲಿ ನಿಮಗೆ ಅರೌಂಡ್ 32% ಬರುತ್ತೆ. ಓ, ಇದ್ರಲ್ಲಿ 32% ಬರುತ್ತೆ. ಓಕೆ ಓಕೆ ಓಕೆ. ಇದರಲ್ಲಿ ಏನು ಇದಂದ್ರೆ ಸ್ಕಾಟ್ ಗ್ಲಾಸ್, ಜರ್ಮನ್ ಮೇಡ್ ಗ್ಲಾಸ್. ಇದು ಜರ್ಮನ್ ಮೇಡ್ ಗ್ಲಾಸ್. ಓಕೆ, ನಿಮಗೆ ಡ್ರಿಪ್ ಟ್ರೇ ಒಂದು ಅಡಿಷನಲ್ ಕೊಟ್ಟಿರಿ. 10 ವರ್ಷ ಗ್ಲಾಸ್ ಮೇಲೆ ವಾರಂಟಿ, ಪ್ರಾಡಕ್ಟ್ ಮೇಲೆ 2 ವರ್ಷ ವಾರಂಟಿ. 2 ವರ್ಷನಲ್ಲಿ ನಿಮಗೆ ನಾಬ್ ಟೈಟ್ ಆಗಿದೆ, ಗ್ಯಾಸ್ ಲೀಕೇಜ್ ಇದೆ, ಫ್ಲೇಮ್ ಕಡಿಮೆ ಇದೆ, ಸರ್ವಿಸ್ ನಮ್ಗೆ ಫೋನ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ. 2 ವರ್ಷ ನಿಮಗೆ ಫ್ರೀ ಸರ್ವಿಸ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಸ್ವಚ್, ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ನೋಡಿ, ಲಿಫ್ಟ್ ಮಾಡಿ ಕ್ಲೀನ್ ಮಾಡಿ ಅಷ್ಟೇನೆ ಅಲ್ವಾ? ಇದರಲ್ಲಿ ಲಿಫ್ಟ್ ಮಾಡಿ ಅಮ್ಮ ವೆಯ್ಟ್ ಕ್ಲೀನ್ ಮಾಡಿ ಅಲ್ವಾ? ಇದರಲ್ಲಿ ಲಿಫ್ಟ್ ನೋಡಿ, ಲಿಫ್ಟ್ ಮಾಡಿ ಕ್ಲೀನ್ ಮಾಡಿ, ಒಂದೇ ಬೆರಳಲ್ಲಿ ಲಿಫ್ಟ್ ಮಾಡಿ ಕ್ಲೀನ್ ಮಾಡಿ. ಎಸ್ ಎಸ್, ಸೂಪರ್ ಸೂಪರ್. ನೀವು ಇದು ಲಿಫ್ಟ್ ಮಾಡೋದಕ್ಕೆ ಅವಶ್ಯಕತೆ ಬೇಕಾಗೇ ಇಲ್ಲ. ಓಕೆ ಓಕೆ. ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಇದು ಆಟೋಮೆಟಿಕ್ ನಲ್ಲಿನೂ ಇದೆ, ನಾನ್ ಆಟೋಮೆಟಿಕ್ ನಲ್ಲಿನೂ ಅವೈಲೇಬಲ್ ಇದೆ. ಸ್ವಚ್ ಅಲ್ಲಿ ಎಷ್ಟು ಬರ್ನರ್ ಕೊಡ್ತೀರಾ? 3 ಬರ್ನರ್ ಇದೆ, 2 ಬರ್ನರ್ ಇದೆ, 4 ಬರ್ನರ್ ಅವೈಲೇಬಲ್ ಇದೆ. ಆಪ್ಷನ್ ಇದೆ. ಮಿನಿಮಮ್ ರೇಟ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? 2 ಬರ್ನರ್ ಎಷ್ಟು ರೇಟ್ ಸರ್? 2 ಬರ್ನರ್ ನಿಮಗೆ 7,000 6,000. 2 ಮಾಡೆಲ್ಸ್ ಇದೆ ಸರ್, ವೆರೈಟೀಸ್ ಇದೆ. ನಿಯೋ ಅಂತ ಒಂದು ಮಾಡೆಲ್ ಇದೆ, ಸ್ವಚ್ ಬ್ಲ್ಯಾಕ್ ಅಂತ ಒಂದು ಮಾಡೆಲ್ ಇದೆ, ಆಪ್ ಟಾಪ್ ಅಂತ ಮಾಡೆಲ್ ಇದೆ. ಸೊ ನಿಮಗೆ 6,500 7,500 8,500 ಆ ತರ ಮಿನಿಮಮ್ 6,500 ಇಂದ ಸ್ಟಾರ್ಟ್. ಇದು MRP ಬಂದು ನಿಮಗೆ 2 ಬರ್ನರ್ದು 12,995, 32% ಕಡಿಮೆ ಆಗುತ್ತೆ. ಆಬ್ ನಲ್ಲಿ ಯಾರು 15% ಮೇಲೆ ಕೊಡಲ್ಲ. ವಿ ಆರ್ ಗಿವಿಂಗ್ ಅಪ್ ಟು 32% ಆನ್ ಎಕ್ಸ್ಚೇಂಜ್. ಇದು ಹಾಬ್ ಅಲ್ವಾ? ಹಾಬ್ ತರನು ಯೂಸ್ ಮಾಡಬಹುದು, ಸ್ಟವ್ ತರನು ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್ ಇದು ಈಗ ಇರೋದು ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಪ್ರೆಸ್ಟೀಜ್ ನಲ್ಲಿ ವೆಕ್ಟ್ರಾ 4 ಬರ್ನರ್. ವೆಕ್ಟ್ರಾ 4 ಬರ್ನರ್. ಓಕೆ, ಈಗ ಇದು ನೋಡಿದ್ರಿ ಇಲ್ವಾ? ಇದೇ ಟೈಪ್ ಇನ್ನೊಂದು ತೋರಿಸ್ತೀನಿ, ಬನ್ನಿ ತೋರಿಸಿ. ಯಾವ್ದಿದೆ ಇದು? ಬೇರೆ ಬ್ರ್ಯಾಂಡ್ ಇದು ನೋಡಿ. 4 ಬರ್ನರ್ ಬ್ಲೋ ವಾಟ್ ಇದು. ಸರಿನಾ?
ಇದು 5 ವರ್ಷ ವಾರಂಟಿ ಗ್ಲಾಸ್ ಮೇಲೆ, ಓಕೆ. ಪ್ರಾಡಕ್ಟ್ ಮೇಲೆ 2 ವರ್ಷ ವಾರಂಟಿ. ಹ್ಮ್. ಇದು ಸೆಬಾಫ್ ವ್ಯಾಲ್ಸ್ ಇರೋದು, ಹ್ಮ್. ಸರಿನಾ? ಈಗ ಇದಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ ಬನ್ನಿ. ಇದು ಲಿಫ್ಟ್ ಮಾಡಿ ನೀವು ಕ್ಲೀನ್ ಮಾಡಬೇಕು, ಸರಿನಾ? ಓಕೆ. ಆಮೇಲೆ ಇದು 13,295 MRP. ನಿಮಗೆ ಏನಾವುದು ಸ್ಪಿಲ್ ಓವರ್ ಆಗಿದ್ರೆ ನೋಡಿ, ಈಗ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಓ, ಸ್ಟ್ಯಾಂಡ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಕ್ಲೀನ್ ಮಾಡೋಕ್ಕಾಗುತ್ತೆ. ಎತ್ತಕ್ಕೆ ತಲೆ ಬಿಸಿ ಬೇಡ ಅಂತ ಅಲ್ವಾ? ಆ್ಯಂಡ್ ನೀವು ಬಾಡಿಗೆ ಮನೆಯಲ್ಲಿ ಇದ್ರೆ ಇಲ್ಲಿ ಕನೆಕ್ಟ್ ಮಾಡ್ತೀರಿ. ಹೌದು. ಇಲ್ಲಪ್ಪ ನಂದು ಆಪ್ಷನ್ ಅಲ್ಲಿ ಇಲ್ಲ, ಲೆಫ್ಟ್ ಸೈಡೇ ನಾನು ಸಿಲಿಂಡರ್ ಇಡಬೇಕು, ಓಕೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಆಪ್ಷನ್ ಇದೆ. ಇದು ಕ್ಲೋಸ್ ಮಾಡಿ, ಇದು ಓಪನ್ ಮಾಡಿ. ಓಕೆ. ಇಲ್ಲಪ್ಪ ನನಗೆ ರೈಟ್ ಸೈಡು ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಅದು 2 ಕ್ಲೋಸ್ ಮಾಡಿ, ಇಲ್ಲಿ ಓಪನ್ ಮಾಡಿ. 3 ಆಪ್ಷನ್. ಗ್ಯಾಸ್ ಒನ್ ಆಫ್ ದ ಫಸ್ಟ್ ಸ್ಟವ್, ಗ್ಯಾಸ್ ಸ್ಟವ್ ಇನ್ ಇಂಡಿಯಾ ವಿತ್ 3 ಸೈಡ್ ಇನ್ಲೆಟ್ಸ್. ನಂಬರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಇದು. ಆಕ್ಚುಲಿ ಗ್ಲಾಸ್ ಮೇಲೆ 10 ವರ್ಷ ವಾರಂಟಿ, ಪ್ರಾಡಕ್ಟ್ ಮೇಲೆ 2 ವರ್ಷ ವಾರಂಟಿ. ಇದರಲ್ಲಿ 2 ಬರ್ನರ್, 3 ಬರ್ನರ್, 4 ಬರ್ನರ್ ಅವೈಲೇಬಲ್ ಇದೆ, ಆಪ್ಷನ್ ಇದೆ. ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟು. ನೀವು ಹೇಳಿ ನಿಮ್ಮ ಮನೆಗೆ ಕಳ್ಸಿಕೊಡ್ತೀವಿ. ರೇಟ್ ಎಷ್ಟಾಗುತ್ತೆ ಸರ್? ರೇಟ್ ಹೇಳಿ. 13,295, 32% ಆನ್ ಎಕ್ಸ್ಚೇಂಜ್. ಡೈರೆಕ್ಟ್ ಅರೌಂಡ್ 9,000 ರುಪೀಸ್ಗೆಲ್ಲ ಸಿಗುತ್ತೆ. 9,300, 9,400 ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ವೀಕ್ಷಕರೇ ನೋಡಿ, ಯೋಚನೆ ಮಾಡಿ ನಿಮ್ಗೆ ಇದು ಇಟ್ಕೊಳ್ಳೋದಕ್ಕೆ ಏನಿದು ಲೈಟರ್ ಇಟ್ಕೊಳ್ಳೋದಕ್ಕೂ ಒಂದು ಆಪ್ಷನ್ ಕೂಡ ಕೊಟ್ಟು. ಆಟೋ ಇಗ್ನಿಷನ್ ಇಲ್ಲ, ಇದು ಮ್ಯಾನ್ಯಲ್ದು. ಲೈಟರ್ ಫ್ರೀ ಬರುತ್ತೆ, ಈ ಮಾಡೆಲ್ಗೆ ಮಾತ್ರ ಲೈಟರ್ ಫ್ರೀ ಬರುತ್ತೆ. ನಿಮಗೆ ಅಗಲ ಇರುತ್ತೆ, ನೋಡ್ಕೊಳ್ಳಿ ಇಲ್ಲಿ ನೋಡಿ ಸರ್, ಅಗಲ ಇರುತ್ತೆ ನಿಮಗೆ. ರೆಕ್ಟ್ಯಾಂಗಲ್ ಮಾಡೆಲ್, ದೊಡ್ಡ ಪಾತ್ರೆ ಇಟ್ಟು ನೀವು ಕುಕ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಕನ್ವೀನಿಯಂಟ್ ಆಗಿದೆ ಸರ್. ತುಂಬಾ ದೊಡ್ಡದಿದೆ ವೀಕ್ಷಕರೇ. ಕೆಲವರು 3 ಬರ್ನರ್ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ವಾಸ್ತು ಪ್ರಕಾರ, ಅಂಥವ್ರು ಈ ಥರ 4 ಬರ್ನರ್ ಇಟ್ಕೊಳ್ಳಿ. 2 ಬರ್ನರ್ ನಿಮಗೆ ಶಾರ್ಟೇಜ್ ಆಗಿಬಿಡುತ್ತೆ, ಅಂಥವ್ರು ದಯವಿಟ್ಟು ಈ ಥರ ಇಟ್ಕೊಳ್ಳಿ. ಯಾಕಂತಂದ್ರೆ ಸುತ್ತಮುತ್ತಲು ಜಾಗ ತುಂಬಾ ಕೊಟ್ಟಿದ್ದಾರೆ ನಿಮಗೆ. ಸೊ ಎಷ್ಟೇ ದೊಡ್ಡ ಪಾತ್ರೆ, ಬಿರಿಯಾನಿ ಪಾತ್ರೆ ಇಲ್ಲಿಟ್ರು, ಸಾಂಬಾರ್ ಪಾತ್ರೆ ಅಲ್ಲಿಟ್ರು, ಹಾಲು ಇಟ್ಕೊಂಡ್ರು, ಏನೇ ಚಟ್ನಿ ಇಟ್ಕೊಂಡ್ರು, ಎಲ್ಲದಕ್ಕೂ ಕೂಡ ದೊಡ್ಡದಾಗಿ ಜಾಗ ಇಲ್ಲಿ ಸಫಿಷಿಯೆಂಟ್ ಆಗಿ ಇದೆ. ನೆಕ್ಸ್ಟ್ ಇದು 4 ಬರ್ನರ್. ಇದು ಕಡಿಮೆ ಇರೋ ಪ್ರೈಸ್, ಇದು ಮಾರ್ವೆಲ್ ಪ್ಲಸ್ 4 ಬರ್ನರ್. ಕಮ್ಮಿ ಪ್ರೈಸ್ ಇದು? ಹೌದು, ಪ್ರೆಸ್ಟೀಜ್ ನಲ್ಲಿ. ಓಕೆ. ನೆಕ್ಸ್ಟ್ ರಾಯಲ್ 4 ಬರ್ನರ್. ಇದನ್ನು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ನಿಮಗೆ 11,000 ಸಮಥಿಂಗ್ ನಿಮಗೆ MRP ಬರುತ್ತೆ. 11,895, 32% ಆನ್ ಎಕ್ಸ್ಚೇಂಜ್ ಬರುತ್ತೆ. ಸೂಪರ್. ಇನ್ಯಾವುದಿದೆ? ಈಗ ಇದೆಲ್ಲ ತೋರಿಸಿದ್ದೀನಿ ಸರ್. ಓಕೆ. ಈಗ ನನಗೆ ಬ್ರ್ಯಾಂಡ್ ಬೇಡ, ನನಗೆ ಕಡಿಮೆನಲ್ಲಿ ಬೇಕು, ಬಟ್ 4 ಬರ್ನರ್ ಬೇಕು ಅಂತ ಕೆಲವರಿಗೆ ಯಾವ್ದಿದೆ? ಅದನ್ನು ಅವೈಲೇಬಲ್ ಇದೆ. ಓಕೆ. 5,000ಗೆ ಸಿಗುತ್ತೆ ನಿಮಗೆ. ಇದು 5,000ಗೆ, ಇದು 4,500ಗೆ ಬಂದ್ಬಿಡುತ್ತೆ ನಿಮಗೆ. ಓಕೆ. ಸೊ 4 ಬರ್ನರು ಎಷ್ಟು? 5,000? 4,500ಗೆ ಬರುತ್ತೆ ನಿಮಗೆ. ಓಕೆ. 4,500 ರೂಪಾಯಿಗೆ ನಿಮಗೆ 4 ಬರ್ನರ್ ಇಲ್ಲಿ ಬೇರೆ ಬ್ರ್ಯಾಂಡಲ್ಲಿ ಸಿಗ್ತಾ ಇದೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇ ಆಪ್ಷನ್ ಕೊಡ್ತೀರಾ ನಮಗೆ? ಸರ್, ಬಟರ್ಫ್ಲೈನಲ್ಲಿ ನಿಮಗೆ 4 ಬರ್ನರ್ ಇದೆ. ಓಕೆ. ಇದು ವಿಡಿಯಮ್, ಲೈಫ್ ಟೈಮ್ ವಾರಂಟಿ ಆನ್ ಗ್ಲಾಸ್, 10 years ವಾರಂಟಿ ಆನ್ ಗ್ಲಾಸು. ನಿಮಗೆ ಸ್ಪೇಸ್ ಚೆನ್ನಾಗಿರುತ್ತೆ, 8 mm ಥಿಕ್ನೆಸ್ ಇರೋದು. ಸರ್ವಿಸು 2 years ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತೀವಿ. ಇದು MRP 14,695 ಸರ್. ಓಕೆ. ನಿಮಗೆ 35% ಆನ್ ಎಕ್ಸ್ಚೇಂಜ್ ಸಿಗುತ್ತೆ ಸರ್. ಅದಿಲ್ಲ ಸರ್, ಅರೌಂಡ್ 9,000 to 10,000 ಈ ರೂಪಾಯಿ. ಗ್ಲಾಸ್ ನೋಡಿ ಸರ್, ನೀವು ಜಸ್ಟ್ ಕ್ವಾಲಿಟಿ, ಗ್ಲಾಸ್ ಕ್ವಾಲಿಟಿ ನೋಡಿ, ಇಷ್ಟು ದಪ್ಪ ಇದೆಯಲ್ಲ ಸರ್ ಇದು. 10 mm ಬ್ರೇಕೇ ಆಗಲ್ಲ ಸರ್, ಇದು ಚಾನ್ಸೇ ಇಲ್ಲ ಅಂತೀರಾ? ಇದು ಬ್ರೇಕೇ ಆಗಲ್ಲ. ಅದಕ್ಕೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ. ಈಗ ಇದು ಯಾರು ಗೊತ್ತಿಲ್ವಾ, ವಿಡಿಎಮ್ದು ಈ ಪ್ರೀತಿ ಬ್ರ್ಯಾಂಡ್ ಇದೆ ಅಲ್ವಾ, ಅವ್ರದೇ ಇದು ಮಾಯಾ ಅಪ್ಲೈನ್ಸಸ್. ಅವ್ರದೇ ಓಕೆ ಸರ್. ಹಾಗೆ ಇದನ್ನು ಹೇಳ್ಬಿಡಿ ಸರ್. ಈಗ ಚಿಮ್ನಿ ಆಪ್ಷನ್ ಎಲ್ಲರಿಗೂ ಇದೆ, ಎಲ್ಲರೂ ಈಗ ಚಿಮ್ನಿ ಕೇಳ್ತಾರೆ ಮನೆಯಲ್ಲಿ. ಇದರಲ್ಲಿ ನಿಮಗೆ ಫೆಸಿಲಿಟಿ ನೋಡಿದ್ರೆ ನೋಡಿ, ವೇವ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಓಕೆ. ಸ್ಟೈಲ್ ಮಾಡೆಲ್ ಕರೆಕ್ಟ್. ಫಸ್ಟ್ ಸ್ಪೀಡು, ಸೆಕೆಂಡ್ ಸ್ಪೀಡು, ಥರ್ಡ್ ಸ್ಪೀಡು. ಓಕೆ. ಈಗ ಕ್ಲೋಸ್ ಮಾಡಬೇಕಂದ್ರೆ 2 ಸಾರಿ ನೀವು ಇದು ಮಾಡಿ ವೇವ್ ಮಾಡಿ ಕ್ಲೋಸ್ ಆಗುತ್ತೆ, ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಇದು ನಾರ್ಮಲ್ ಮೋಟರ್ನಲ್ಲಿನೂ ಸಿಗುತ್ತೆ ನಿಮಗೆ, BLDC ಮೋಟರ್ನಲ್ಲಿನೂ ಸಿಗುತ್ತೆ. ಡೈರೆಕ್ಟ್ 50% ಆಫ್. 50% ಆಫ್. ಎಷ್ಟು ಬೀಳುತ್ತೆ? ಎಕ್ಸ್ಚೇಂಜೇ ಇಲ್ಲ ಇದಕ್ಕೆ. ಡೈರೆಕ್ಟ್ 50% ಆಫರ್. ಎಕ್ಸ್ಚೇಂಜ್ ಬೇಕಾಗಿಲ್ಲ. 50% ಆಫರ್ ಕೊಡ್ತಾ ಇದ್ದೀನಿ. ಇದು ಬರೀ ಇದಕ್ಕೆ ಮಾತ್ರ, ದಸರಾ, ದಿವಾಲಿ, ಆಮೇಲೆ ಅಪ್ ಟು ನವೆಂಬರ್ 30 ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸರ್. ಬೆಲೆ ಹೇಳಿ, ಬೆಲೆ ಎಷ್ಟಾಗುತ್ತೆ ಸರ್? ಇದು ನಿಮಗೆ 37,990, 38,000 ನಿಮಗೆ 50% ಬರುತ್ತೆ ಸರ್. ಅದರಲ್ಲಿ 50%. ಅಂಡ್ ಪ್ರೆಸ್ಟೀಜ್ ನಲ್ಲಿ ಯಾವುದು ಮಾಡೆಲ್ ಇರಲಿ ಸರ್, ಟೋಟಲ್ ಆಸ್ಕಾರ್ ಸೇಫ್ ಸೆನ್ಸ್ ಇದೆ, ಆಸ್ಕಾರ್ ಇದೆ, ಪ್ರೋ ಪ್ಲಸ್ ಇದೆ, ಪ್ರೋ ಇದೆ, ಝಾರಾ ಇದೆ. ಎಲ್ಲ ಮಾಡೆಲ್ಸ್ಗೂ 50% ಡೈರೆಕ್ಟ್.
ಮಿನಿಮಮ್ ನಿಮ್ಮ ಹತ್ರ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ನಿಮಗೆ 12,000 ಇಂದ ಚಿಮ್ನಿ ಸಿಗುತ್ತೆ ಸರ್. ಓಕೆ, ವಾರಂಟೀಸ್ ಏನು ಕೊಡ್ತೀರಾ ಇದ್ರ ಮೇಲೆ ನಮಗೆ? ಸರಿ, ಪ್ರಾಡಕ್ಟ್ ಮೇಲೆ ಒಂದೊಂದು ಬ್ರ್ಯಾಂಡ್ ಮೇಲೆ ಫಾರ್ ಎಕ್ಸಾಂಪಲ್ ಗ್ಲಾಸ್ ಮೇಲೆ 5 ವರ್ಷ ವಾರಂಟಿ ಇರುತ್ತೆ, 10 ವರ್ಷ ವಾರಂಟಿ ಇರುತ್ತೆ. ಓಕೆ, ಪ್ರಾಡಕ್ಟ್ ಜನರಲ್ ಅಂದ್ರೆ ಎಲ್ಲಾ ಪ್ರಾಡಕ್ಟ್ಗೂ 2 ವರ್ಷ 2 ವರ್ಷ ವಾರಂಟಿ. ಚಿಮ್ನಿಗೂ ಕೂಡ ಅಷ್ಟೇನಾ? ಎಷ್ಟು ವರ್ಷ? ಚಿಮ್ನಿಗೆ 10 ವರ್ಷ ವಾರಂಟಿ ಅನ್ಬಿಟ್ರೆ ಪ್ರಾಡಕ್ಟ್ ಮೇಲೆ 2 ಇಯರ್ಸ್ ವಾರಂಟಿ. 2 ಇಯರ್ಸ್ ವಾರಂಟಿ. ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಇರುತ್ತಲ್ವಾ? ಇನ್ಸ್ಟಾಲೇಷನ್ ನಿಮಗೆ ಪ್ರೆಸ್ಟೀಜ್ ಇದು ಯಾವ್ದು ಚಿಮ್ನಿ ತಗೊಂಡ್ರು ನಿಮಗೆ ಪೈಪ್ ಫ್ರೀ ಬರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ. ಬೇರೆ ಬ್ರ್ಯಾಂಡ್ ಹೋಗಿದ್ರೆ ನಿಮಗೆ ಪೈಪ್ ಅಡಿಷನಲ್ ಕಾಸ್ಟ್ ಆಗುತ್ತೆ, ಇನ್ಸ್ಟಾಲೇಷನ್ ಸಪರೇಟ್ ಆಗುತ್ತೆ. ಸೂಪರ್ ಸರ್. ಸರ್ ಫೈನಲ್ ಆಗಿ ಯಾವ ಸೆಕ್ಷನ್ ಅಲ್ಲಿ ಇದೀವಿ ಇವಾಗ? ಸರ್ ಗ್ರೈಂಡರ್ ಸರ್. ಸೌತ್ ಅಂದ್ರೆ ನಾವು ಏನ್ ಇಷ್ಟಪಡ್ತೀವಿ ಅಂದ್ರೆ ದೋಸೆ ಮಾಡೋದು, ಇಡ್ಲಿ ಮಾಡೋದು, ಬೆಳಗ್ಗೆ ನೈಟು ನಮಗೆ ಇಂಪಾರ್ಟೆಂಟು. ಹೌದು, ಬೇಕೇ ಬೇಕು. ಹೌದು, ಅದು ಗ್ರೈಂಡ್ ಮಾಡೋದಕ್ಕೆ ವೆಟ್ ಗ್ರೈಂಡರ್ ಇಂಪಾರ್ಟೆಂಟ್. ವಾರದಲ್ಲಿ 3 ದಿನ ನಾವು ದೋಸೆ ಮಾಡೇ ಮಾಡಿ. ವೆಟ್ ಗ್ರೈಂಡರ್ ನಲ್ಲಿ ತುಂಬಾ ಮಾಡೆಲ್ಸ್ ಬಂದಿದೆ. ಓಕೆ, ವೆಟ್ ಗ್ರೈಂಡರ್ ನಲ್ಲಿ ವಿಜಯಲಕ್ಷ್ಮಿ ನಿಮ್ಗೆ ಗೊತ್ತು, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಕರೆಕ್ಟ್. 2 ಲೀಟರ್ ಟಿಲ್ಟಿಂಗ್ ಗ್ರೈಂಡರ್, 1.5 ಟಿಲ್ಟಿಂಗ್ ಗ್ರೈಂಡರ್. ಈಗ ಹೊಸದು ಸ್ಮಾರ್ಟ್ ಫಿಂಗರ್ ಅಂತ ಒಂದು ಮಾಡೆಲ್ ಬಂದಿದೆ. ಗ್ರೈಂಡ್ ಆಗಿದ್ರೆ ನಿಮ್ಗೆ ಇಟ್ಟು ಇಲ್ಲಿ ಬಂದ್ಬಿಡುತ್ತೆ, ಒಂದು ಪಾತ್ರೆ ಇಟ್ಟರೆ ಸಾಕು, ಆಟೋಮೆಟಿಕ್ ಇಟ್ಟು ಬಂದ್ಬಿಡುತ್ತೆ. ಆ ಮಾಡೆಲ್ ಅವೈಲೇಬಲ್ ಇದೆ. 1.25 ಲೀಟರ್, 2 ಲೀಟರ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೂಪರ್. ಈ ಕಡೆ ಇದು ಪ್ರೆಸ್ಟೀಜ್ ಟಿಲ್ಟಿಂಗ್ ಗ್ರೈಂಡರ್ 8870. ನಿಮಗೆ ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 32% ಬರುತ್ತೆ. 32% ಬರುತ್ತೆ. ಈ ಮಾಡೆಲ್ ನಿಮಗೆ 40% ಬರುತ್ತೆ. 1.5 ಲೀಟರ್, 2 ಲೀಟರ್ ಎಕ್ಸ್ಚೇಂಜ್ ನಲ್ಲಿ 40% ಬರುತ್ತೆ. 40 ಕೊಡ್ತಾ ಇದ್ದೀರಾ? ಇದು ನಿಮಗೆ 35% ಬರುತ್ತೆ. ಓಕೆ, ಇದೆರಡು ಪ್ರೆಸ್ಟೀಜ್. ಇದು ಟೈಮರ್ ವಿತ್ ಟೈಮರ್ ಇರೋ ಮಾಡೆಲ್ 1.5 ಲೀಟರ್ ಅವೈಲೇಬಲ್ ಇದೆ, 2 ಲೀಟರ್ ಅವೈಲೇಬಲ್ ಇದೆ. ಇದು ನಿಮಗೆ ಅಪ್ ಟು 30% ಆನ್ ಎಕ್ಸ್ಚೇಂಜ್ ಬರುತ್ತೆ ವಿತ್ ಟೈಮರ್ ಇರೋದು. ಓಕೆ, ಇದು ನನ್ಗೂ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ನನ್ನ ಹತ್ರ ಫೋನ್ ಮಾಡಿದ್ರೆ ನನ್ನ ಹತ್ರ ಕೇಳೋದು 0.5 ಲೀಟರ್ ಗ್ರೈಂಡರ್ ಇದೆಯಾ ಅಂತ ಕೇಳ್ತಾರೆ. ಅರ್ಧ ಲೀಟರ್ ಅಲ್ವಾ? ಇದು ನಮ್ಮ ಹತ್ರ ಮಾತ್ರನೇ ಸಿಗುತ್ತೆ. 0.5 ಲೀಟರ್ ನಾವು ಫಾರಿನ್ ಅದರ್ ಕಂಟ್ರೀಸ್ಗೂ ಕಳಿಸ್ತೀವಿ. ಉಡುಪಿ, ಗೋವಾ, ಮುಂಬೈ ಎಲ್ಲರೂ ನಮ್ಮ ಹತ್ರನೇ ತಗೊಳ್ತಾರೆ ಈ ಪ್ರಾಡಕ್ಟ್. 0.5 ಲೀಟರ್. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಾರ್ಮಲಿ ಮನೆಯಲ್ಲಿ ಇಬ್ಬರು ಇರ್ತಾರೆ, ಅವರು ಒಂದು ದೊಡ್ಡ ಗ್ರೈಂಡರ್ ತಗೋಬೇಕು ಅಂತ ತಗೊಳ್ತಾರೆ. ಆಮೇಲೆ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ, ಅದು ಯೂಸ್ ಮಾಡೋದಕ್ಕೆ ಆಗಲ್ಲ ಸರ್. ವೆಯ್ಟ್ ಲಿಫ್ಟ್ ಮಾಡೋದು, ಕಲ್ಲು ವಾಶ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಬಟ್ ಇದು ನೋಡಿ, ಜಸ್ಟ್ 0.5 ಲೀಟರು ನೀವು ಮ್ಯಾಕ್ಸಿಮಮ್ 300 ಗ್ರಾಮ್ಸ್ ಗ್ರೈಂಡ್ ಮಾಡೋಕ್ಕಾಗುತ್ತೆ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ, ಇದು ಗ್ರೈಂಡರ್ ಅಂತ ನಾವು ಹೇಳಲ್ಲ, ಸ್ಟೋನ್ ಮಿಕ್ಸಿ ಅಂತ ಹೇಳ್ತೀವಿ. ಸ್ಟೋನ್ ಮಿಕ್ಸಿ. ಒಳ್ಳೆ ಹೆಸರು ಇಟ್ಟಿದ್ದೀರಾ ಬಿಡಿ. ಇದು ವಾಶ್ ಮಾಡೋದಕ್ಕೆ ಈಸಿ. ಓಕೆ, ನೋಡಿ ಒಂದೇ ಒಂದು 2 ಫಿಂಗರ್ ನಲ್ಲಿ ಲಿಫ್ಟ್ ಮಾಡ್ಕೋಬಹುದು. ನೋಡಿ 2 ಫಿಂಗರ್ ನಲ್ಲಿ ನೀವು ಲಿಫ್ಟ್ ಮಾಡಕ್ಕಾಗತ್ತೆ. ಸೊ ಬ್ಯಾಚುಲರ್ಸ್ಗೆಲ್ಲ ಬೆಸ್ಟ್ ಅಲ್ವಾ ಸರ್ ಇದು? ಬ್ಯಾಚುಲರ್ಸ್ಗಂತ ನಾನು ಇದು ಹೇಳ್ತಾ ಇಲ್ಲ ಸರ್. ಇದು 2 ಪೀಪಲ್ ಇರೋ ಫ್ಯಾಮಿಲಿಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಸಮ್ ಕೈಂಡ್ ಆಫ್ ಸಿಸೇರಿಯನು, ಆಮೇಲೆ ಆಪರೇಟೆಡ್ ಇರುತ್ತಲ್ವಾ, ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತಾರೆ, ಅವರೆಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಇರುತ್ತೆ. 1 ಇಯರ್ ವಾರಂಟಿ ಪ್ರಾಡಕ್ಟ್ ಮೇಲೆ ಇರುತ್ತೆ. ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. 1 ಇಯರ್ ಆದ್ಮೇಲೆ ಮನೆಗೆ ಹೋಗ್ತಾರೆ, ಚಾರ್ಜಸ್ ಇರುತ್ತೆ. ಇದನ್ನ ಅಬ್ರೋಡ್ ಅವ್ರು ತುಂಬಾ ಯಾಕೋ 1 ಇಯರ್. ಈಗ ನಾರ್ಮಲಿ ಇದು ಮೋಟರ್ ಮೇಲೆ 5 ವರ್ಷ ವಾರಂಟಿ, ಪ್ರಾಡಕ್ಟ್ ಮೇಲೆ 2 ವರ್ಷ ವಾರಂಟಿ. ಓಕೆ, ಇದಕ್ಕೆ 5 ವರ್ಷ ಮೋಟರ್ ಮೇಲೆ ವಾರಂಟಿ ಕೊಡ್ತಾರೆ ಅಲ್ವಾ? ಯಾಕೆ ಅದಕ್ಕೆ 5 ವರ್ಷ ಕೊಡಲ್ಲ ಅಂತ ಕೇಳ್ತಾರೆ. ಇದು ವಾರಕ್ಕೆ 1 ಸಾರಿ ಯೂಸ್ ಮಾಡ್ತೀವಿ. ಇದು ಡೈಲಿ 3 ಸಾರಿ ಯೂಸ್ ಮಾಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ಯು ಆರ್ ಯುಟಿಲೈಸಿಂಗ್ ದಿ ಕಂಪ್ಲೀಟ್ ಲೈಫ್ ಟೈಮ್. ಇದು ವಿತ್ ಇನ್ 1 ಇಯರ್ ನೀವು ಯೂಸ್ ಮಾಡ್ಬಿಡ್ತೀರಿ. ಯಾಕಂದ್ರೆ ತುಂಬಾ ಜನ ಫ್ರಿಜ್ನಲ್ಲಿ ಇಟ್ಬಿಟ್ಟು ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ಡೈಲಿ ಇವತ್ತು ಮಾಡ್ತೀನಿ, ನಾಳೆ ಯೂಸ್ ಮಾಡ್ತೀನಿ ಅಂತ. ಅವರೆಲ್ಲ ಯೂಸ್ ಮಾಡ್ತಾರೆ. ಅಥೆಂಟಿಕ್ ಟೇಸ್ಟ್ ಚಟ್ನಿ ಬೇಕು, ಅವರು ಯೂಸ್ ಮಾಡ್ತಾರೆ. ಸೊ ನಿಮಗೆ ಒಂದು ಹೋಟೆಲ್ನಲ್ಲಿ ಹೋಗಿ ಚಟ್ನಿ ಅಥೆಂಟಿಕ್ ಇದರಲ್ಲಿ ಗ್ರೈಂಡ್ ಮಾಡಿ ತಿಂತಾರೆ ಅಲ್ವಾ, ಆ ಟೇಸ್ಟ್ ಬರುತ್ತೆ. ಇಡ್ಲಿ ಆಮೇಲೆ ದೋಸೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸರ್ ಯಾವ್ಯಾವ ಕಂಟ್ರಿ ಅವರು ಇದನ್ನ ತಗೊಂಡೋಗಿದ್ದಾರೆ? ನೀವು ಹೇಳಿದ್ರಿ US ಕಲ್ಸಿದೀನಿ, ಫಿನ್ಲ್ಯಾಂಡ್ ಕಲ್ಸಿದೀನಿ, ಆಸ್ಟ್ರೇಲಿಯಾ ಕಲ್ಸಿದೀನಿ, ಕೆನಡಾ ಕಲ್ಸಿದೀನಿ. ಈಗ ನಾನು ಕೆನಡಾ ಆಮೇಲೆ US ಕಲ್ಸ್ಬೇಕಂದ್ರೆ 110 ವೋಲ್ಟ್ಸ್ ಕಲ್ಸ್ಬೇಕು. ಸಿಂಗಪುರ್ಗೂ ಕಲ್ಸಿದೀವಿ 110 ವೋಲ್ಟ್ಸ್. ಸಿಂಗಪುರ್ಗೆ 110 ವೋಲ್ಟ್ಸ್ ಬರಲ್ಲ, ನಿಮಗೆ 230 ವೋಲ್ಟ್ಸ್ ಬರುತ್ತೆ. ಕೆನಡಾ ಅಂಡ್ ಇದಕ್ಕೆ 110 ವೋಲ್ಟ್ಸ್ ಕನ್ವರ್ಟ್ ಮಾಡಿ. ನಿಮ್ಮ ಹತ್ರ 110 ವೋಲ್ಟ್ಸ್ ಇದೆ? ಮಾಡಿ ಬ್ರಾಂಡ್ ಇದೆ, ಅದು ನಾವು ಮಾಡಿ ಕಳಿಸ್ತೀವಿ. ಸೂಪರ್. ಇದರಲ್ಲಿ ಟೇಬಲ್ ಟಾಪ್ ಇದೆಯಾ ಮಾಮೂಲಿ? ಇದು ಅಲ್ಟ್ರಾ ಸರ್. ಇದು ಅಲ್ಟ್ರಾ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ನಿಮಗೆ ಎಕ್ಸ್ಚೇಂಜ್ ಅಂತ ಏನು ಬರಲ್ಲ. ಮ್ಯಾಕ್ಸಿಮಮ್ 5% ಡಿಸ್ಕೌಂಟ್ ಬರುತ್ತೆ ಸರ್.
ಇದು ಸ್ಟೋನ್ ಇದು ಕೋನಿಕಲ್ ಸ್ಟೋನು. ಓಕೆ. LG ಅಲ್ಟ್ರಾ ಅದು ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ನಿಮಗೆ ಮ್ಯಾಕ್ಸಿಮಮ್ 5% ಡಿಸ್ಕೌಂಟ್ ಬರುತ್ತೆ, ನೋ ಎಕ್ಸ್ಚೇಂಜ್ ಆನ್. ಎಕ್ಸ್ಚೇಂಜ್ ಇಲ್ಲ. ಓಕೆ ಸರ್. ಸೊ ಗ್ರೈಂಡರ್ ಅಂತ ಬಂದಾಗ ಮಿನಿಮಮ್ ಎಷ್ಟು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ನಿಮಗೆ ಫ್ರಮ್ 3500 3800 ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇದ್ರ ಜೊತೆಲಿ ಚಿಕ್ಕ ಪುಟ್ಟ ಇದನ್ನು ಕೂಡ ತೋರಿಸ್ಬಿಡಿ ನಮಗೆ. ಸರ್ ಇಂಡಕ್ಷನ್ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಇಂಡಕ್ಷನು, ಅಯನ್ ಬಾಕ್ಸು, ಕೆಟಲ್ಸು, ಓಕೆ, ಸಿಂಗಲ್ ಸ್ಟವ್, ಆಮೇಲೆ ಇನ್ಫ್ರಾರೆಡ್ ಸ್ಟವ್ಸು, ಆಮೇಲೆ ಸ್ಯಾಂಡ್ವಿಚ್ ಮೇಕರ್ಸು ಎಲ್ಲನೂ ಅವೈಲೇಬಲ್ ಇದೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಕ್ಸ್ಚೇಂಜ್ ಪ್ರೈಸ್ ಅವೈಲೇಬಲ್ ಇದೆ. ಇವೆಲ್ಲ ನೋಡಿದ್ಬಿಟ್ಟು ಇನ್ನೇನೇನು ಸಿಗುತ್ತೆ ನಿಮ್ಮ? ಸರ್ ಸ್ಮಾಲ್ ಐಟಮ್ಸ್, ಹೋಮ್ ನೀಡ್ಸ್ ಅಂತ ಹೇಳ್ತೀವಿ. ಓಕೆ. ಇದೆಲ್ಲ ಮನೆಯಲ್ಲಿ ಏನಾವುದು ಒಂದು ಐಟಮ್ಸ್ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ. ನೈಫ್ಸ್ ಇರಲಿ, ಸ್ಪೂನ್ಸ್ ಇರಲಿ, ಆಮೇಲೆ ಇದು ಕ್ಯಾರೆಟ್ ತುರುವುದಕ್ಕೆ, ಬೀಟ್ರೂಟ್ ತುರುವುದಕ್ಕೆ, ಆಮೇಲೆ ಮಸಾಲಾ ಡಬ್ಬ, ಸ್ಮಾಲ್ ವೆಸಲ್ಸು, ಈಗ ನೋಡಿ ಈ ಥರ ಬೌಲ್ಸು, ಓಕೆ, ಸ್ಪೂನ್ಸು, ಈ ಥರ ಎಲ್ಲನೂ ಅವೈಲೇಬಲ್ ಇದೆ ಸರ್. ಓಕೆ ಓಕೆ ಓಕೆ. ಗ್ಲಾಸು, ನೀರು ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಗ್ಲಾಸು, ಎಲ್ಲನೂ ಕ್ವಾಲಿಟಿ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಚಿಕ್ಕ ಚಿಕ್ಕ ತೋರಿಸಲ್ಲ. ಇವಾಗ ನನ್ನ ಮೈಂಡಲ್ಲಿ ಒಂದು ಕ್ವಶನ್ ಬಂತು ಸರ್. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಮನೇಲಿ ಫಂಕ್ಷನ್ ನಡೆಸ್ತಾ ಇದ್ದಾರೆ, ಮದುವೆ ನಡೆಸ್ತಾ ಇದ್ದಾರೆ, ಅಥವಾ ಏನಾದರೂ ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಾ ಇದೆ, ಅಲ್ಲಿ ಗಿಫ್ಟಿಂಗಿಗೆ ಬೇಕು. ಲಾಸ್ಟ್ ಟೈಮ್ ನನಗೆ ಆಕ್ಚುಲಿ ಒಬ್ರು ಫೋನ್ ಮಾಡಿದ್ರು ನಮ್ಮ ಮನೆ ಹತ್ರನೇ. ಸೊ ನಮಗೆ ಗಿಫ್ಟ್ ಕೊಡಬೇಕು, ಒಂದು ಇವೆಂಟ್ ಇದೆ, ಅವಾಗ ನಾನು ನಿಮ್ಮ ನಂಬರೇ ಕೊಟ್ಬಿಟ್ಟಿದ್ದೆ. ಸೊ ಆ ರೀತಿ ಕಾರ್ಪೊರೇಟ್ ಗಿಫ್ಟಿಂಗ್ ಅಥವಾ ಫ್ಯಾಮಿಲಿ ಗಿಫ್ಟಿಂಗ್ ಮಾಡೋದಕ್ಕೆ ನಮ್ಮ ಹೆಸರು ಹಾಕ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕನ್ನಡ ಕೋರದೇ ಹೆಸರು ಹಾಕ್ಬಿಟ್ಟು ಕೊಡೋದಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಅಂಡ್ ಜಾಸ್ತಿ ಆರ್ಡರ್ ಮಾಡಿದಾಗ ರೇಟ್ ಏನಾದರೂ ಕಮ್ಮಿ ಆಗುತ್ತಾ? ಫಾರ್ ಎಕ್ಸಾಂಪಲ್ 10 ಪೀಸ್ ಬೇಕು, 20 ಪೀಸ್ ಬೇಕಂದ್ರೆ ನಾವು ನಾರ್ಮಲ್ ಪ್ರೈಸ್ ನಲ್ಲೇ ಕೊಡ್ತೀವಿ ಸರ್. ಸರಿ. ಹೋಲ್ಸೇಲ್ ಕಾನ್ಸೆಪ್ಟ್ ಬಂದು ಎನಿಥಿಂಗ್ ಅಬೌವ್ 100 or 200 ಓನ್ಲಿ ಹೋಲ್ಸೇಲ್ ಕಾನ್ಸೆಪ್ಟ್ಗೆ ಹೋಗುತ್ತೆ. ಸರಿ. ಈಗ ಹೋಲ್ಸೇಲ್ ಕಾನ್ಸೆಪ್ಟ್, ಈಗ ನೀವು ಹೇಳಿದ್ರಿಲ್ವಾ ಫ್ಯಾಮಿಲಿ ನೇಮ್ ಹಾಕ್ಬೇಕು, ಇಲ್ಲ ನಾನು ಒಂದು ಇನ್ಸ್ಟಿಟ್ಯೂಷನ್ ಅಂತ, ನಾವು ಹೋಲ್ಸೇಲ್ ಅಂತ ಹೇಳಲ್ಲ ಸರ್. ಹೋಲ್ಸೇಲ್ ಬಂದು ಮಾರ್ಕೆಟ್ ನಲ್ಲಿ ಅದು ಹೇಳೋದು. ನಾವು ಗಿಫ್ಟಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಹೆಸರು. ದಟ್ ಈಸ್ ಅ ನ್ಯೂ ವೇ ಆಫ್ ಕಾಲಿಂಗ್ ದಿಸ್. ಬಿಕಾಸ್ ಒಂದು ಇನ್ಸ್ಟಿಟ್ಯೂಷನ್, ನಮ್ಮ ಫ್ಯಾಮಿಲಿನೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ವಾ? ಓಕೆ ಓಕೆ. ನಮ್ಮ ಫ್ಯಾಮಿಲಿ ಹೋಲ್ಸೇಲ್ ಫ್ಯಾಮಿಲಿ ಸರ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಫ್ಯಾಮಿಲಿನೇ ಒಂದು ಇನ್ಸ್ಟಿಟ್ಯೂಷನ್. ಇನ್ಸ್ಟಿಟ್ಯೂಷನ್ ಇಂದನೇ ನಾವು ಕಾರ್ಪೊರೇಟ್ ಆಗ್ತೀವಿ. ಕಾರ್ಪೊರೇಟೇ ಒಂದು ಕಂಟ್ರಿ ಆಗುತ್ತೆ. ಸೊ ವಿ ಆರ್ ಅನ್ ಇನ್ಸ್ಟಿಟ್ಯೂಷನ್. ಒಂದು ಫ್ಯಾಮಿಲಿನೂ ಇನ್ಸ್ಟಿಟ್ಯೂಷನ್. ಈಗ ಈ ಕೆಟಲ್ ಇದೆ ನೋಡಿ ಸರ್. ಈ ಕೆಟಲ್ ನಾರ್ಮಲ್ ನೀವು ಆಫ್ಲೈನ್ ತಗೊಳ್ಳಿ ಇಲ್ಲ ಆನ್ಲೈನ್ ತಗೊಳ್ಳಿ, ನಿಮಗೆ ಈ ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ 1400 rupees ಆಗುತ್ತೆ. 1400. ಓಕೆ. ಈಗ ನಿಮ್ಮ ಫ್ಯಾಮಿಲಿ ನೇಮು ಇಲ್ಲ ಇನ್ಸ್ಟಿಟ್ಯೂಷನ್ ಏನಾದ್ರು ಹೆಸರು ಹಾಕಿ ನೀವು ಕೊಡ್ಬೇಕಂದ್ರೆ ಒಂದು 200 ಯೂನಿಟ್ಸ್ 250 ಯೂನಿಟ್ಸ್ ಕೊಡ್ಬೇಕಂದ್ರೆ ನಿಮ್ಗೆ 800 rupeesಗೆ ಸಿಗುತ್ತೆ. MRP ಬಂದು 2400 rupees. ಓಕೆ. MRP 2400, ನಿಮ್ಗೆ ಅರೌಂಡ್ 750 to 800 ನಲ್ಲಿ ಸಿಗುತ್ತೆ ಈ ಪ್ರಾಡಕ್ಟ್. ಎಷ್ಟು ಲೀಟರ್ ಇದು ಸರ್? ಅದು ಆಕ್ಚುಲಿ ಇದು 1.5 ಲೀಟರ್. ಇದರಲ್ಲಿ 1.8 ಲೀಟರ್ ಅವೈಲೇಬಲ್ ಇದೆ. ಸ್ವಲ್ಪ ಕಾಸ್ಟ್ ಒಂದು 50 rupees 60 rupees ಜಾಸ್ತಿ. ಯಾವ ಬ್ರ್ಯಾಂಡ್ ಅದು? ಎಲಿಟೋ ಅಂತ ಬ್ರ್ಯಾಂಡ್ ನಲ್ಲಿ ಬರುತ್ತೆ. ನಿಮ್ಮ ಹೆಸರುನು ಆಡ್ ಆಗಿ ಫಾರ್ ಎಕ್ಸಾಂಪಲ್ ಕನ್ನಡ ಕೋರ್ ಅಂತೀರಿ ಇಲ್ವಾ? ಎಲಿಟೋ ಅಂತ ಬ್ರ್ಯಾಂಡ್ ಇರುತ್ತೆ. ಸೈಡ್ ನಲ್ಲಿ ಇನ್ನೊಂದು ಸೈಡ್ ನಲ್ಲಿ ಕನ್ನಡ ಕೋರ್ ಅಂತ ನೇಮ್ ಕೊಡ್ತೀರಾ? ಡೆಫಿನೆಟ್ಲಿ. ಸೂಪರ್ ಸೂಪರ್. ನೆಕ್ಸ್ಟ್ ಆಪ್ಷನ್ ಇದ್ರ ಬಿಟ್ರೆ ಇದು ಮಾರ್ಕೆಟ್ ನಲ್ಲಿ ನೀವು ನೋಡಿರ್ತೀರಿ ಸರ್. ಇದು MRP ಬಂದು 2000 ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಬಂದು 1600 1200. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫರ್ ಆಗುತ್ತೆ. ಈಗ ನಾವು ಒಂದು ಇನ್ಸ್ಟಿಟ್ಯೂಷನ್ ಆರ್ಡರ್ ಬಂದಿದೆ, ಆಲ್ಮೋಸ್ಟ್ 1500 ಯೂನಿಟ್ಸ್ ಕೊಡ್ತಾ ಇದೀವಿ. ಅವ್ರ ಕಂಪನಿ ಹೆಸರೇ ಹಾಕಿ ಕೊಡ್ತಾ ಇದೀವಿ. ಅದು ಬಂದು ಅವ್ರಿಗೆ 850 rupeesಗೆ ನಾವು ಕೊಟ್ಟಿದ್ದೀವಿ. 850 rupees ವಿತ್ ದಿಯರ್ ಬ್ರ್ಯಾಂಡ್ ನೇಮ್. ಓಕೆ. ಬೆಸ್ಟ್ ಪ್ರೈಸ್ ಸರ್ ಇದು. ಬೆಸ್ಟ್ ಪ್ರೈಸ್. ಓಕೆ. ಫಾರ್ ಎಕ್ಸಾಂಪಲ್ ವಿತ್ ಆಲ್ ದಿಸ್ ಅಟ್ಯಾಚ್ಮೆಂಟ್ಸ್ ನಿಮ್ಗೆ ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಿರೋದು ಇದು ಮಾತ್ರನೇ ಅವ್ರಿಗೆ ನಾವು ಕೊಟ್ಟಿರೋದು ಈ ಅಟ್ಯಾಚ್ಮೆಂಟ್ ಮಾತ್ರನೇ. ಓಕೆ. ಈ ಸ್ಟ್ಯಾಂಡು ಇದು ಮಾತ್ರನೇ. ಈಗ ನಿಮ್ಗೆ ಅದು ಬಿಟ್ಟು ಇದನ್ನು ಬೇಕು. ಇದ್ರ ಮಲ್ಟಿ ಕುಕ್ ಮಾಡ್ಬೋದಾ? ಇದರಲ್ಲಿ ಮಲ್ಟಿ ಕೆಟಲ್ ಇದೆ, ಮಲ್ಟಿ ಕೆಸಲ್ ವಿತ್ ದಿಸ್ ಇಡ್ಲಿ ಪ್ಲೇಟ್ಸ್, 3 ಇಡ್ಲಿ ಪ್ಲೇಟ್ಸ್. ಓಕೆ ಓಕೆ ಓಕೆ. ನೀವು ಇದರಲ್ಲಿ ಇಡ್ಲಿನೂ ಮಾಡೋಕ್ಕಾಗುತ್ತೆ, ಸ್ಟೀಮು ಮಾಡೋಕ್ಕಾಗುತ್ತೆ. ವಿತ್ ಆಲ್ ದಿಸ್ ಮೋಮೋಸು ಮಾಡೋಕ್ಕಾಗುತ್ತೆ. ವಿತ್ ಆಲ್ ದಿಸ್ ಅಟ್ಯಾಚ್ಮೆಂಟ್ಸ್ ಆನ್. ಇದು ನಿಮಗೆ ನಾರ್ಮಲ್ ಬ್ರ್ಯಾಂಡೆಡ್ ಪ್ರೈಸ್ ಒಂದು 2995. ಸೆಲ್ಲಿಂಗ್ ಪ್ರೈಸ್ ಬಂದು 2200 ಆಗುತ್ತೆ. ಬಟ್ ನೀವು ಬಲ್ಕ್ನಲ್ಲಿ ಮಾಡಬೇಕಂದ್ರೆ ನಿಮಗೆ 1200 ಒಳಗನೆ ಇದು ಸಿಗ್ಬಿಡುತ್ತೆ. ಎಸ್. ಇಲ್ಲ ನಮ್ಗೆ ಇದು ಮಾತ್ರ ಸಾಕು ಅಂದರೆ ನಿಮ್ಗೆ 800 rupeesಗೂ ಕೊಡ್ತೀರಾ? ಇದು 850 rupees ಸಿಗುತ್ತೆ ವಿತ್ ದಿಸ್ 3 ಅಟ್ಯಾಚ್ಮೆಂಟ್ಸ್. ಓಕೆ ಓಕೆ. ನನಗೆ ಈ ಪೂರ್ತಿ ಅಟ್ಯಾಚ್ಮೆಂಟ್ಸ್ ಬೇಕು ಅಂದರೆ ನಿಮಗೆ ಅಪ್ ಟು 1200 ಆಗುತ್ತೆ. 1200. ಓಕೆ. ನೆಕ್ಸ್ಟ್ ಆಪ್ಷನ್ ಮುಂದೆ. ಈಗ ಹೊಸದು ತಂದಿದ್ದೀವಿ ಸರ್, ಇದು ಸ್ಟೀಮರ್. ಈಗ ಸ್ಟೀಮರ್ ಬಂದು ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟು ನೋಡಿ. ವಿತ್ ಗ್ಲಾಸ್ ಲಿಡ್ಡು. ನೀವು ಮೊಮೋಸು ಮಾಡೋಕ್ಕಾಗುತ್ತೆ,
ವೆಜಿಟೇಬಲ್ ಸ್ಟೀಮ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ನೀವು ಇಡ್ಲಿ ಪ್ಲೇಟ್ಸ್ ಇಟ್ಟು ಇಡ್ಲಿನೂ ಮಾಡೋಕ್ಕಾಗುತ್ತೆ, ಮಾಡ್ಬೋದು. ಇಂಡಕ್ಷನ್ ನಲ್ಲಿನೂ ಮಾಡೋಕ್ಕಾಗುತ್ತೆ. ಸ್ಯಾಂಡ್ವಿಚ್ ಬಾಟಮ್ ಇರೋದು ಓಕೆ. ಸ್ಟವ್ ನಲ್ಲಿ ಇಟ್ಟು ನೀವು ಮಾಡೋಕ್ಕಾಗುತ್ತೆ. ಇದೇನು ಟ್ರೈಪ್ಲೈನಾ ಸರ್ ಇದು? ಎಸ್ ಸರ್. ಓ ಇವೆಲ್ಲ ಟ್ರೈಪ್ಲೈ ಹಂಗಾದ್ರೆ. ಇದು ನೀವು ಆನ್ಲೈನು ಇಲ್ಲ ಆಫ್ಲೈನ್ ಎಲ್ಲಿ ಹೋಗಿದ್ರು ಈ ಪ್ರಾಡಕ್ಟ್ ನಿಮಗೆ ಮಿನಿಮಮ್ 1500 to 1600 ಆಗುತ್ತೆ. ಓಕೆ. ನಿಮಗೆ ವಿತ್ ಬಲ್ಕ್ ಆರ್ಡರ್ನಲ್ಲಿ ನಿಮಗೆ 800 to 850ಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಅದು 3 ಪೀಸ್ 850 ರುಪೀಸ್. ಎಸ್, ಬೆಸ್ಟ್. ಒಳ್ಳೆ ಆಪ್ಷನ್ ಇದೆ ಆ್ಯಕ್ಚುಲಿ. ಆಮೇಲೆ ನಿಮಗೆ ಇದು ಒಂದು ತೋರಿಸ್ಬೇಕು ಸರ್. ಈಗ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ಕೇಳಿದ್ರೆ ಇದು ಇವುಗಳ ಏನಿದು ಇವುಗಳೆಲ್ಲ? ಇದು 10 ಇಂಚು ಟ್ರೈಪ್ಲೈ. 10 ಇಂಚು ಟ್ರೈಪ್ಲೈ. ಇದು ಕಡಾಯಿ. ಏನೇನಕ್ಕೆ ಯೂಸ್ ಮಾಡ್ತಾರೆ ಹೇಳಿ ನಮಗೆ ಸರ್. ಈಗ ಬ್ಯಾಚುಲರ್ಸ್ ಇರೋರು ಎಲ್ಲ ತುಂಬ ತಗೊಳ್ತಾರೆ, ಇಲ್ಲ 2 people ಫ್ಯಾಮಿಲಿ ಇರೋರು ತಗೊಳ್ತಾರೆ. ಒಗ್ಗರಣೆ ಮಾಡೋದಕ್ಕೆ, ಚಾಯ್ ಮಾಡೋದಕ್ಕೆ, ಟೀ ಮಾಡೋದಕ್ಕೆ. ಇದು ಏನಾವುದು ಎಗ್ ಬುರ್ಜಿ ಏನಾದ್ರು ಯೂಸ್ ಮಾಡ್ತಾರೆ. ಇದು ನಿಮಗೆ ಸಿಂಗಲ್ ಪೀಸ್ ಅಂದ್ರೂ ಸಿಗುತ್ತೆ. ಓಕೆ. ಇದು 3 ಸೇರಿಸಿ ನಿಮಗೆ ಅರೌಂಡ್ 999 ಸಿಗುತ್ತೆ ಸರ್. ಇದು ಒಂದೊಂದು 300 ಬಿದ್ದಂಗೆ ಆಯ್ತು ನಮಗೆ. 999. ಇಲ್ಲ ಸಿಂಗಲ್ ಪೀಸೇ ಬೇಕು ನಾನು ಪ್ರೆಸೆಂಟ್ ಮಾಡೋದಕ್ಕಂದ್ರೆ ಅದನ್ನು ಸಿಗುತ್ತೆ ವಿತ್ ಯುವರ್ ಫ್ಯಾಮಿಲಿ ನೇಮ್ ಆರ್ ಇನ್ಸ್ಟಿಟ್ಯೂಷನ್ ನೇಮ್ ಏನಾವುದು ನಿಮಗೆ ಸಿಗುತ್ತೆ. ಓಕೆ. ಈಗ ಇದು ತುಂಬ ಚಿಕ್ಕದಿದೆ ನನಗೆ ಅಂದರೆ ನಮ್ಮ ಹತ್ರ ಇನ್ನೊಂದು ಆಪ್ಷನು ಅವೈಲೇಬಲ್ ಇದೆ ನೋಡಿ. ತೋರಿಸಿದ್ದು ಅದಕ್ಕಿಂತ ಸ್ವಲ್ಪ ದೊಡ್ಡದಲ್ವಾ? 12 ಇಂಚು. ಓ ನೋಡಿ, ಸೇಮ್ ವೀಕ್ಷಕರು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು 1199 ಆಗುತ್ತೆ 3 ಸೇರಿದ್ರೆ. ಒಂದೊಂದೇ ಬೇಕು ಅಂತಂದ್ರೆ ನಿಮಗೆ ಅರೌಂಡ್ 399 ಸಿಗುತ್ತೆ. 399ಗೆ ಸಿಗುತ್ತೆ. ಈ ಆಪ್ಷನ್ಸ್ ಇದೆ. ಎಸ್. ಓಕೆ. ಮತ್ತೆ ಇನ್ಯಾವುದಾದ್ರು ಕೊಡ್ತಾ ಇದ್ರೆ ಸರ್? ವಾಟರ್ ಬಾಟಲ್ಸ್ ಎಲ್ಲ ನಿಮಗೆ 100 ರೂಪೀಸಿಂದ ಅಪ್ ಟು 1200 ರೂಪೀಸು. ಇವೆಲ್ಲ ಡಿಫ್ರೆಂಟ್ ಮಾಡೆಲ್ಸು. ಈ ಆಪ್ಷನ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೂಪರ್ ಸರ್. ಸರ್, ಇವಾಗ ಫೈನಲ್ ಆಗಿ ಒಂದು 2-3 ಕ್ವಶನ್ಸ್ ಇದೆ. ಮೊನ್ನೇದಾಗಿ ಇಲ್ಲಿ ಬಂದು ತಗೊಳ್ಳೋರಂತೂ ಬಂದು ತಗೊಂತಾರೆ. ಸೊ ಆರ್ಡರ್ ಮಾಡೋಂಥವ್ರಿಗೆ ಇಲ್ಲಿವರೆಗಾಗಿರೋ ಕನ್ಫ್ಯೂಷನ್ಗಳೇನು, ಏನಾದರೂ ಕ್ಲಾರಿಫಿಕೇಶನ್ ಕೊಡೋದಿದೆ ನೀವು ಆರ್ಡರ್ ಮಾಡಿದಾಗ? ಏನಾದರೂ ಕನ್ಫ್ಯೂಷನ್ಸ್ ಇರೋದು? ಕಂಡಕ್ವರ ಅಂತ ಫೋನ್ ಮಾಡಿ ಕೇಳಿರೋರಿಗೆ ಎಲ್ಲರೂ ನಾನು ಐಟಮ್ ಕೊಟ್ಟಿದ್ದೀನಿ ಸರ್. ಯಾರು ಕಂಪ್ಲೇಂಟ್ಸ್ ಅಂತ ಬಂದಿಲ್ಲ. ಮೈಸೂರು ಇರಲಿ, ಉಡುಪಿ ಇರಲಿ, ಮಂಗಳೂರು ಇರಲಿ, ಯಾರು ಫೋನ್ ಮಾಡಿದ್ರು, US ನಲ್ಲಿಂದ ಒಂದು ಮೇಡಮ್ ಫೋನ್ ಮಾಡಿ ಕನ್ನಡಕ್ವರ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 80,000 90,000 ಅವ್ರು ನನ್ನ ಫೇಸ್ ನೋಡಿಲ್ಲ, ವಿಡಿಯೋ ನೋಡ್ಬಿಟ್ಟು ಅಷ್ಟು ಆರ್ಡರ್ ಮಾಡಿದ್ದಾರೆ. ಪ್ರಾಡಕ್ಟು ಕೊಟ್ಟಿದ್ದೀವಿ. ಅವ್ರ ಹೊಸ ಮನೆಗೆ ಚಿಮ್ನಿ, ಸ್ಟವ್, ಗ್ರೈಂಡರ್ ಎಲ್ಲಾನು ಕೊಟ್ಟಿದ್ದೀವಿ. ಏನು ಕಂಪ್ಲೇಂಟ್ಸ್ ಅಂತ ನಮಗೆ ಏನು ಬಂದಿಲ್ಲ ಸರ್. ಬಂದ್ರೆ ವಿ ಡೆಫಿನೆಟ್ಲಿ ರೆಸ್ಪಾಂಡ್ ಟು ದಟ್. ಡೆಲಿವರೀಸ್ ಅಂತ ಬಂದಾಗ ಎಷ್ಟು ದಿನದಲ್ಲಿ ಡೆಲಿವರಿ ಆಗುತ್ತೆ ಸರ್? ಔಟ್ ಸ್ಟೇಷನ್ ಅಂದರೆ ನಿಮಗೆ 1 ವೀಕ್ ಒಳಗೆ ಹೋಗ್ಬಿಡುತ್ತೆ. ಇನ್ಸೈಡ್ ಬ್ಯಾಂಗ್ಳೂರ್ ಅಂದರೆ ಇಮಿಡಿಯೇಟ್ ಒಂದೇ ದಿನದಲ್ಲೂ ಮಾಡ್ಬೋದು. ಮಾರ್ನಿಂಗ್ ಆರ್ಡರ್ ಕೊಟ್ಟರೆ ಈವ್ನಿಂಗ್ ರೀಚ್ ಆಗ್ಬಿಡುತ್ತೆ. ಓಕೆ. ಸೊ ಎಕ್ಸ್ಚೇಂಜ್ ಆಫರ್ ಮಾಡೋರಿಗೆ ಬರೋಕ್ಕಾಗಿಲ್ಲ ಅಂತಂದ್ರೆ ಅದನ್ನ ಹೇಗೆ ಯುಟಿಲೈಸ್ ಮಾಡೋದು? ಸರ್, ಎಕ್ಸ್ಚೇಂಜ್ ಆಫರ್ ಅವ್ರು ಬಂದು ಐಟಮ್ ಕೊಟ್ಟರೆ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಅಡಿಷನಲ್ ಡಿಸ್ಕೌಂಟ್ ಕೊಟ್ಟು ಮ್ಯಾಚ್ ಮಾಡಿ ಕೊಡ್ತೀರಾ? ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಎಲೈಟ್ ಕಿಚನ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಆ್ಯಂಡ್ ಈ ಸತಿ ಬಿಗ್ಗೆಸ್ಟ್ 3 ತಿಂಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಕನ್ನಡಕ್ವರ ಯಾವಾಗಲೂ ನಿಜನೇ ಹೇಳ್ತಾರೆ, ಇರೋ ಇನ್ಫಾರ್ಮೇಷನೇ ಹೇಳ್ತಾರೆ, ಸುಳ್ಳು ಹೇಳಲ್ಲ. ತುಂಬ ಜನ ಏನು ಕೇಳ್ತಾರೆ ಅಂದರೆ, ಸರ್ ಅವ್ರು ಹೇಳಿದ್ದಾರೆ, ಅವರು ಫೇಸ್ ನೋಡಿನೇ ನಾವು ಬಂದಿದ್ದೀವಿ ಅಂತಾರೆ. ಡೆಫಿನೆಟ್ಲಿ ವಿ ವಿಲ್ ಕೀಪ್ ದಟ್ ವರ್ಡ್. ಇನ್ನೊಂದು ನಮ್ಮ ಕಡೆಯಿಂದ ಎಲೈಟ್ ದಿ ಕಿಚನ್ ಸ್ಟೋರ್ ನಾವು ಹೇಳಿದ್ದೀವಿ, ಸರ್ವಿಸ್ ಈಸ್ ಅವರ್ ಮೋಟೋ. ಡೆಫಿನೆಟ್ಲಿ ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಸರ್ವಿಸ್ 100% ಇರುತ್ತೆ. ದುಡ್ಡು ತೊಗೊಳ್ಳೋದು ಇಂಪಾರ್ಟೆಂಟ್ ಇಲ್ಲ, ಸರ್ವಿಸ್ ಕೊಡೋದೇ ಟ್ಯಾಗ್ಲೈನ್ ನಮ್ಮದು. ಸರ್ವಿಸ್ ಸಿಗಿಲ್ವಾ ನಮ್ಗೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ, ಪರ್ಸನಲ್ ನಂಬರ್ ಕೊಡ್ತೀನಿ. ನಾನು ಡೆಫಿನೆಟ್ಲಿ ನಮ್ಮ ಸ್ಟಾಫ್ ಹತ್ರ ಹೇಳಿ ನಿಮಗೆ ಸರ್ವಿಸ್ ಸಿಗೋದಕ್ಕೆ ಹೆಲ್ಪ್ ಮಾಡ್ತೀನಿ. ಡೆಫಿನೆಟ್ಲಿ ವಿ ವಿಲ್ ಕೀಪ್ ಕನ್ನಡಕ್ವರ ಇನ್ ಗ್ರೇಟ್ ಐಟ್ಸ್. ಒಳ್ಳೆ ಇದು ಮಾಡಿದ್ರೆ. ಸೊ ನಿಮಗೂ ಕೂಡ ಪೀಸ್ ಆಫ್ ಮೈಂಡ್ ಬೇಕು, ಮನೆಗೆ ಒಳ್ಳೆ ಪಾತ್ರೆ ಬೇಕು, ಜೊತೆಲಿ ಡಿಸ್ಕೌಂಟ್ ಬೇಕು ಅಂತಂದರೆ ಎಲೈಟ್ ಕಿಚನ್ಗೆ ನೀವು ಬರ್ಬೋದು. ಪೀಸ್ ಆಫ್ ಮೈಂಡನ್ನು ತೊಗೊಂಡು ಹೋಗ್ಬೋದು. ಆ್ಯಂಡ್ ತುಂಬ ವೆರೈಟೀಸ್ ಇದೆ. ಒಂದು ಬಾರಿ ವಿಸಿಟ್ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಒಂದು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.